ನಾನು ಎಲ್ಲಿ ಸೋಲ್ತೀನೋ ಅನ್ನೋ ಇದು ಕಾಡ್ದಾಗ, ಭಯ ಕಾಡ್ದಾಗ ಅವರಿಗೆ ನೆನ್ಪಾಗಿದ್ದು ಪರಶುರಾಮ ಅನ್ನೋ ಒಂದ್ ದೇವ್ರು. ಸೊ ಅದನ್ನ ಕರೆಕ್ಟ್ ಆಗಿ ಎಲೆಕ್ಷನ್ ಗೆ ಯೂಸ್ ಮಾಡ್ಕೊಂಡ್ರು ಬಿಟ್ರೆ ಬೇರೆ ಯಾವ ಉದ್ದೇಶನೂ ಅವ್ರದ್ದು ಅದ್ರಲ್ಲಿ ಕಾಣಿಸ್ತಿಲ್ಲ. ನಾನು ಹಿಂದುತ್ವ ಅದು ಇದೆಲ್ಲ ಯಾವ್ದು ಕಾಣಿಸ್ತಿಲ್ಲ ಸರ್. ಅದು ಕ್ಲೀನ್ ಆಗಿ ಎಲೆಕ್ಷನ್ ಗಿಮಿಕ್ ಆಗಿ ಮಾಡಿರುವಂತದ್ದು. ಎವಿಡೆನ್ಸಸ್ ಫೈಟ್ ಮಾಡ್ತಾ ಇದಾವೆ. ಎಲ್ರೂನು ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಇದಾರೆ ಎಲ್ಲರೂ ಸರ್. ಎಂಟೈರ್ ಜಿಲ್ಲಾಡಳಿತ, ಸರ್ಕಾರ, ಎಲ್ಲರೂ. ಲೋಕಲ್ ಪೊಲೀಸ್ ಸ್ಟೇಷನ್ ಇಂದ ನಂಗೆ ತುಂಬಾ ಅಂದ್ರೆ ತುಂಬಾ ಪ್ರೆಷರ್ ಇತ್ತು. ಅದು ಡೈರೆಕ್ಟ್ ಆಗಿ ಥ್ರೆಟನಿಂಗ್ ತರ ಇತ್ತು. ನೀನ್ ಇವತ್ತು ನಾಳೆ ನೀವೇನಾದ್ರೂ ಉಪವಾಸ ಸತ್ಯಾಗ್ರಹ ಕೂತ್ರೆ ನಿಮ್ ಮೇಲೆ ಆಕ್ಷನ್ಸ್ ತಗೊಳ್ತೇವೆ, ನೀವು ಕೂರೋ ಹಾಗೆ ಇಲ್ಲ. ಡಾಕ್ಯುಮೆಂಟ್ಸ್ ಇಟ್ಟೆ ನಾವು ಹೇಳ್ತಾ ಇರೋದು ಇಲ್ಲಿ ತಪ್ಪಾಗಿದೆ. ಇವಾಗ ಯಾವುದೇ ತನಿಖೆ ಆಗ್ಬೇಕಾದ್ರೆ ಆ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡ್ಬೇಕಲ್ವಾ? ತನಿಖೆ ಆಗುವ ತನಕ ಆದ್ರೂ ಹೊರಗಿಡಿ, ಯಾಕೆ ಇಡ್ತಾ ಇಲ್ಲ? ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ತರ ಮಾಡಿ ಹಾಕಿದಾರೆ. ನಾವು ಹೋರಾಟಗಾರರಂತೂ ಹೋಗ್ಲಿಕ್ಕೆ ಇಲ್ಲ, ನಮ್ಗೆ ಮುಚ್ಚಳಿಕೆನೂ ಇದೆ ಪೊಲೀಸ್ ಸ್ಟೇಷನ್ ಇಂದ. ಅಲ್ಲಿ ಹೋದ್ರೆ ನಿಮ್ ಮೇಲೆ ಕೇಸ್ ಹಾಕ್ತೇವೆ ಅಂತ. ಇದು ಫಸ್ಟ್ ಆಫ್ ಆಲ್ ಕೃಷ್ಣ ನಾಯಕ್ ಮತ್ತೆ ನಿರ್ಮಿತಿ ಕೇಂದ್ರ ಇಬ್ರು ಕಳ್ರು ಸರ್. ಇಬ್ರುನು ಕಳ್ರು. ಒಬ್ಬ ಲೀಸ್ ಅವನು ಗವರ್ಮೆಂಟ್ ಇಂದ ತಗೊಂಡಿರೋರು, ಇನ್ನೊಬ್ರು ಅದನ್ನ ಸಬ್ ಲೀಸ್ ತಗೊಂಡಿರೋರು. ಎಲ್ಲರೂ ಒಗ್ಗೂಡಿದ್ದಾರೆ ಇದ್ರಲ್ಲಿ. ಎಲ್ಲರೂ ಈ ಭ್ರಷ್ಟಾಚಾರದಲ್ಲಿ ಇದ್ದಾರೆ ಸರ್. ಯಾವ ತನಿಖೆಯೂ ಆಗ್ತಿಲ್ಲ. Swalmanu and welcome to our YouTube family Kudla Rampage. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಒಂದಷ್ಟು ಹಗರಣ ಆಗಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಅದರಲ್ಲಿ ಒಂದಷ್ಟು ಜನ ಫೈಟ್ ಮಾಡಿರೋರು ಇದ್ರು. ದಿವ್ಯಾ ನಾಯ್ಕ್ ಕೂಡ ಇವಾಗಲೂ ಫೈಟ್ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚಿನ ಬೆಳವಣಿಗೆ ಯಾವ ರೀತಿ ಅಂತ ಹೇಳಿದ್ರೆ, ಸುನಿಲ್ ಕುಮಾರ್ ಕಾರ್ಕಳ MLA ಆಗಿರುವಂತಹ ಸುನಿಲ್ ಕುಮಾರ್ ಕಾರ್ಕಳ ಇವರದ್ದು ಪೋಸ್ಟ್ ಮಾಡಿದ್ದಾರೆ. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಕಾಮಗಾರಿಯನ್ನು ತಕ್ಷಣ ಪ್ರಾರಂಭಿಸಿ 4 ತಿಂಗಳಲ್ಲಿ ಪೂರ್ಣಗೊಳಿಸುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಇದರೊಂದಿಗೆ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಸ್ಥಗಿತಗೊಳಿಸಬೇಕೆಂದು ಸ್ಥಾಪಿತ ಹಿತಾಸಕ್ತಿಗಳು ನಡೆಸಿದ ಷಡ್ಯಂತರಕ್ಕೆ ಸೋಲಾಗಿದ್ದು, ತಕ್ಷಣ ಥೀಮ್ ಪಾರ್ಕ್ ಕಾಮಗಾರಿ ಪ್ರಾರಂಭಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದೇನೆ ಅನ್ನುವಂಥದ್ದು ನ್ಯಾಯಾಲಯ ಆದೇಶ ನೀಡಿದೆ ಅನ್ನುವಂಥ ವಿಚಾರದಲ್ಲಿ ಸುನಿಲ್ ಕುಮಾರ್ ಅವರು ಪೋಸ್ಟ್ ಅನ್ನು ಹಾಕಿದ್ದಾರೆ. ಸೊ ನೀವೀಗ ಫೈಟ್ ಮಾಡ್ತಾ ಇದ್ದೀರಾ, ಯಾವ ರೀತಿ ನ್ಯಾಯಾಲಯ ಆದೇಶ ನೀಡಿದೆ ಅನ್ನುವಂಥದ್ದು ನಾನು ಕೇಳ್ತಾ ಇದ್ದೇನೆ ಇಲ್ಲಿ. ಸರ್, ಮೊದಲನೇದಾಗಿ ನ್ಯಾಯಾಲಯ ಅವರಿಗೆ ಕೆಲಸ ಮಾಡಿ ಕಾಮಗಾರಿ ಮಾಡಿ ಅಂತ ಎಲ್ಲಿಯೂ ಉಲ್ಲೇಖನೆ ಮಾಡ್ಲಿಲ್ಲ. ಆಕ್ಚುಲಿ ಅಲ್ಲಿ ಕೃಷ್ಣ ನಾಯಕ್ ಯಾರಿವಾಗ ಮೂರ್ತಿ ತಯಾರು ಮಾಡ್ಲಿಕ್ಕೆ ಸಬ್ಲೀಸ್ ತಗೊಂಡಿದ್ದಾರೆ ನಿರ್ಮಿತಿ ಕೇಂದ್ರದಿಂದ, ಅವರು ನಿರ್ಮಿತಿ ಕೇಂದ್ರದ ಮೇಲೆನೆ ಕೇಸ್ ಹಾಕಿರೋದು. ಅಂದ್ರೆ ನಮ್ಗೆ ತಿಳಿದಿರೋ ಮಾಹಿತಿಯ ಪ್ರಕಾರ ಅವ್ರು ನಮ್ಗೆ ಜಾಸ್ತಿ ಅಮೌಂಟ್ ಬೇಕು, ನಾನ್ ಮೂರ್ತಿ ಏನ್ ಮಾಡಿದ್ದೇನೆ ಇದಕ್ ನನ್ಗೆ ಜಾಸ್ತಿ ಖರ್ಚಾಗಿದೆ ಅಂತ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಅದಕ್ಕೆ ನಿರ್ಮಿತಿಯವ್ರು ಆಗುದಿಲ್ಲ, ನೀವು ಇಷ್ಟರಲ್ಲೇ ಮಾಡ್ಕೊಡ್ಬೇಕು, ಯಾಕಂದ್ರೆ ಆಲ್ರೆಡಿ ಅಲಿಗೇಷನ್ಸ್ ಎಲ್ಲ ಇದೆ. 2 CR 2 ಕೋಟಿ 4 ಲಕ್ಷ ಏನ್ ಕೊಟ್ಟಿದೀವಿ ಅಷ್ಟ್ರೊಳಗೆ ನೀವು ಮಾಡಿ ಕೊಡ್ಬೇಕು ಅಂತ ಹೇಳಿದ್ದಕ್ಕೆ ಅವರು ಕೋರ್ಟಿಗೆ ಹೋಗಿರೋದು. ಸೊ ಅಲ್ಲಿ ಅವರು ಪಾರ್ಟಿ ಮಾಡಿರೋದು ನಿರ್ಮಿತಿ ಕೇಂದ್ರವನ್ನ ಮಾತ್ರ. ಕೃಷ್ಣ ನಾಯಕ್ ಮತ್ತೆ ನಿರ್ಮಿತಿ ಕೇಂದ್ರ ಎರಡೇ ಅಲ್ಲಿ ಆಗಿರೋದು. ಅಲ್ಲಿ ಕೋರ್ಟ್ ಅಲ್ಲೂ ಏನ್ ಹೇಳಿದ್ದಾರೆ ಅಂದ್ರೆ, ಬೆಂಚ್ ಅಲ್ಲಿ ಬಂದಿರೋ ಆರ್ಡರ್ ಜಸ್ಟ್ ನಿರ್ಮಿತಿ ಕೇಂದ್ರಕ್ಕೆ ಕೋರ್ಟ್ ಡೈರೆಕ್ಟ್ ಮಾಡಿದೆ. ಇವಾಗ ನೀವು ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದೀರಾ ಅಂತ ನೀವೂನು ಇವಾಗ ಒಪ್ಕೊಂಡಿದ್ದೀರಾ, ವರ್ಕ್ ಆರ್ಡರ್ ಕೊಟ್ಟಿದ್ದೇವೆ ಅಂತ. ಸೊ ಅದಕ್ಕೆ ಏನಾದ್ರೂ ಡೈರೆಕ್ಷನ್ ಕೊಡಿ, ಅವ್ರಿಗೆ ಯಾವಾಗ ಅವರು ಮೂರ್ತಿನ ತರಬೇಕು ಅಥವಾ ಯಾವಾಗ ಅವರ ಕೆಲಸನ ಪೂರ್ಣಗೊಳಿಸ್ಬೇಕು ಅಂತ ನೀವು 2 ವಾರದಲ್ಲಿ ಡಿಸಿಷನ್ ತಗೊಳ್ಳಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಷ್ಟೇ ಬಿಟ್ರೆ ಎಲ್ಲಿಯೂ ಕೋರ್ಟ್ ಅಲ್ಲಿ ಮೆನ್ಷನ್ ಮಾಡ್ಲಿಲ್ಲ ನೀವು ಕಾಮಗಾರಿ ಕಂಪ್ಲೀಟ್ ಮಾಡಿ ಅಂತ, ನೀವು ಕಾಮಗಾರಿ ಮುಂದುವರಿಸಿ ಅಂತಾನು ಹೇಳಿಲ್ಲ. ಸರ್, ಇನ್ನೊಂದು ಮಾತು ನಾನು ಕೇಳಲಿಕ್ಕೆ ಇಷ್ಟ ಪಡ್ತೇನೆ. ನಾವು ನಿರ್ಮಿತಿ ಕೇಂದ್ರದ ಮೇಲೆನೆ ಅಲಿಗೇಷನ್ ಹಾಕಿರೋದು. ಹೇಗೆ ನಿರ್ಮಿತಿ ಕೇಂದ್ರಕ್ಕೆ ಮಾತ್ರ ಅವ್ರು ಪಾರ್ಟಿ ಮಾಡಿ ಎಲ್ಲನೂ ಫೈನಲ್ ಆಗಿದೆ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಅಂತ ಹೇಳ್ತಾರೆ? ಇದೇ ಸರ್ಕಾರ COD ಗೆ ಕೊಟ್ಟಿದ್ದೇನಂತಲ್ವಾ ಲೆಟರ್ ಹಾಕಿರೋದು ಈ 1 ತಿಂಗಳ ಹಿಂದೆ. ಹಾಗಾದ್ರೆ ಸರ್ಕಾರದ ಕೆಳಗಿರುವ ಅಧಿಕಾರಿಗಳೇ ಅವರಷ್ಟಕ್ಕೆ ಅವರೇ ಕೋರ್ಟಿಗೂ ಹೋಗಿ ಏನಾದ್ರೂ ಮಾಡ್ಕೊಂಡ್ ಬರ್ಬೋದಾ? COD ತನಿಖೆ ಏನಾಯ್ತು ಈಗ? COD ತನಿಖೆ ಮಾಡ್ತಾನೆ ಇಲ್ಲ ಸರ್. ನಾನು ಎಲ್ಲಾ ಅಫಿಷಿಯಲ್ ಯಾರೆಲ್ಲ ಇದ್ದಾರೆ CID COD ಎಲ್ಲಾ ಕಡೆಗೂ ಹೋಗಿ ಕೇಳಿದ್ದೇನೆ. ಎಲ್ಲಾ ಕಡೆನೂ ಹೇಳ್ತಾರೆ ನಮ್ಗೆ ಯಾವುದೇ ರೀತಿಯ ಗೈಡ್ಲೈನ್ಸ್ ಬರ್ಲಿಲ್ಲ, ನಮ್ಗೆ ಯಾವುದೇ ರೀತಿಯ ಅಫಿಷಿಯಲ್ ನಮ್ಗೆ ಲೆಟರ್ ಬರ್ಲಿಲ್ಲ, ಇದು ಯಾವುದೇ ತನಿಖೆ ಆಗ್ತಿಲ್ಲ. ಜಸ್ಟ್ ಈ ಗವರ್ಮೆಂಟ್ ಏನಂದ್ರೆ ಅವ್ರಿಗೆ ಆ ಒಂದು ಸಿಚುವೇಶನ್ ಇಂದ ತಪ್ಪಿಸ್ಕೊಳ್ಬೇಕಿತ್ತು. ಎಲ್ಲರೂ ಒಗ್ಗೂಡಿದ್ದಾರೆ ಇದ್ರಲ್ಲಿ, ಎಲ್ಲರೂ ಈ ಭ್ರಷ್ಟಾಚಾರದಲ್ಲಿ ಇದ್ದಾರೆ ಸರ್. ಯಾವ ತನಿಖೆಯೂ ಆಗ್ತಿಲ್ಲ. ಇದೇ DC ಹತ್ರ ಕೇಳಿದ್ರೆ ಮೊನ್ನೆ ಸೋಮವಾರ ಅಷ್ಟೇ, ಯಾಕಂದ್ರೆ ನಾನು ಆ ಥೀಮ್ ಪಾರ್ಕ್ ಅಲ್ಲಿ ಜನಗಳು ಓಡಾಡ್ತಿರೋದನ್ನ ನೋಡಿದ್ದೇನೆ. ಸೊ ಅಲ್ಲಿ ಲೈಟ್ ಇದೆ, ಜನಗಳು ಓಡಾಡ್ತಾ ಇದಾರೆ, ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಆಗ್ತಾ ಇದೆ, ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದಾರೆ, ಈ ತರ ಎಲ್ಲ ನಮ್ಗೆ ಕಂಪ್ಲೇಂಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದಕ್ಕಾಗಿ DC ಗೆ ಹೋಗಿ ನಾನು ಖುದ್ದು ಒಂದು ಲೆಟರ್ ಕೊಟ್ಟಿದ್ದೇನೆ ಮಂಡೇ. ಅಲ್ಲಿ ಈ ತರ ಜನಗಳ ಓಡಾಟ ಇದೆ, ಯಾರು ಅಂತ ಗೊತ್ತಿಲ್ಲ, ರಾತ್ರಿ ಟೈಮಲ್ಲಿ 10 ಗಂಟೆ ರಾತ್ರಿಗೆ ಇದು ನಾನು ನೋಡಿರೋದು. ಸೊ ಅಲ್ಲಿ ಜನಗಳು ಓಡಾಡ್ತಿದಾರೆ ಅಂತ ಹೇಳಿ ನಾವು ಇದಕ್ಕಿಂತ ಮುಂಚೆನು ಹೋರಾಟ ಮಾಡುವಾಗ್ಲೂ CC ಕ್ಯಾಮೆರಾ ಹಾಕಿ ಅಂತ ಹೇಳಿದ್ವಿ. ಅಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ನಡಿಬಾರ್ದು, ಮತ್ತೆ ಸರ್ಕಾರ ದುಡ್ಡು ಅಂದ್ರೆ ಜನರ ದುಡ್ಡು ಅದಲ್ಲಿ ಹಾಳಾಗ್ಬಾರ್ದು ಅಂತ. ಆದ್ರೆ ಅವಾಗ್ಲೂ ಅವ್ರು ಮಾಡಿಲ್ಲ. ಇವಾಗ್ಲೂ ಜನ ಓಡಾಡ್ತಾ ಇದಾರೆ, ಸ್ವಲ್ಪ ಸೆಕ್ಯೂರಿಟಿ. ಇವಾಗ ನಾಳೆ ಏನು ಆಗ್ಬಾರ್ದು,
ಎಲ್ಲೋ ಆಗ್ತಾ ಇರೋ ಬೇರೆ ಬೇರೆ ಘಟನೆಗಳನ್ನ ನಾವು ನೋಡ್ತಾ ಇದೀವಿ. ಅಂತದ್ದು ನಮ್ಮ ಊರಲ್ಲೂ ಆಗ್ಬಾರ್ದು ಅಂತ ನಾವು ಅವರಿಗೆ ಸೆಕ್ಯೂರಿಟಿ ಪರ್ಪಸ್ ಗೆ ಕೇಳಿದ್ರು. ಅವಾಗ್ಲೂ DC ಇದೇ 29ನೇ ತಾರೀಕಿಗೆ DC ಹೇಳಿದ್ದಾರೆ, ಅಲ್ಲಿ ನಾನ್ ನೋಡ್ಕೊಳ್ತೇನೆ, ಅಲ್ಲಿ ಯಾರು ಹೋಗ್ಲಿಕ್ಕೆ ಇಲ್ಲ, ಯಾಕಂದ್ರೆ ಹೋಗಿ ಮತ್ತೆ ಒಂದ್ಸಲ ಅವರು ಸುತ್ತಿಗೆಯಿಂದೆಲ್ಲ ಹೊಡೆದು ದೊಡ್ಡ ಇಶ್ಯೂ ಮಾಡಿದ್ದಾರೆ. ಸೊ ಮತ್ತೆ ಯಾರು ಹೋಗ್ಲಿಕ್ಕಿಲ್ಲ ಅಲ್ಲಿ. ಹಾಗಾಗಿ ನಾವು ಆತರ ಒಂದು ಅಲ್ಲಿ ಬೋರ್ಡ್ ಹಾಕಿದ್ದೇವೆ, ಯಾರು ಹೋಗ್ಬಾರ್ದು ಕಾಮಗಾರಿಗೆ ನೆಕ್ಸ್ಟ್ ಆದೇಶ ಬರುವವರೆಗೂ ಅಂತ. ಆದ್ರೆ ಇದೇ 29ಕ್ಕೆ ಕೋರ್ಟ್ ಆರ್ಡರ್ ಇದ್ದಿದ್ರೆ DC-ನೇ ಹೇಳಿರೋರಲ್ಲ ಅಲ್ಲಿ ಕಾಮಗಾರಿ ಕಂಟಿನ್ಯೂ ಮಾಡ್ಬೋದು ಅಂತ. ಯಾವ ಕೋರ್ಟ್ ಆರ್ಡರು ಬರ್ಲಿಲ್ಲ ಸರ್. ಅದು ಜಸ್ಟ್ ನೀವು 29ಕ್ಕೆ ಹೋಗ್ಬೇಕಾದ್ರೆ DC ಕಾಮಗಾರಿ ಕಂಟಿನ್ಯೂ ಮಾಡ್ಬೇಕು ಅಥವಾ ಕೋರ್ಟ್ ಆದ್ರೂ ಬಂದಿದೆ ಅನ್ನುವಂತ ವಿಚಾರದಲ್ಲಿ ಎಲ್ಲೂ ಕೂಡ ಮಾತಾಡ್ಲೇ ಇಲ್ಲ. ಇಲ್ಲ, ಅವರು ನಮ್ಗೆ ಹೇಳಿದ್ದು ಇವಾಗ್ಲೂನು ತನಿಖೆ ಯಾಕೆ CODದು ತನಿಖೆ ಇಲ್ಲ, ಎಲ್ಲೂ ಇಲ್ಲ ಅಂತ ಅಫಿಷಿಯಲ್ಸ್ ಹೇಳ್ತಾ ಇದ್ದಾರೆ ಅಂದ್ರೆ ನಾಗಮೋಹನ್ ದಾಸ್ ಕಮಿಟಿ ಇದ್ದು, ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಇದ್ದು ತನಿಖೆ ಆಗ್ತಾ ಇದೆ. ಅವರು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ನಾವು ಎಲ್ಲಾ ಡಾಕ್ಯುಮೆಂಟ್ಸ್ ಅವರಿಗೆ ಕೊಡ್ತಾ ಇದ್ದೇವೆ, ಅದ್ರದಿನ್ನು ರಿಪೋರ್ಟ್ ಬರ್ಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಸೊ ನಾಗಮೋಹನ್ ದಾಸ್ ಕಮಿಟಿ ಅದಾಗಿರೋದು ಗವರ್ಮೆಂಟ್ ಇಂದಾನೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅಂದ್ರೆ ಅವ್ರು ತುಂಬಾ ಇದಕ್ಕಿಂತ ಹಿಂದೆನೂ ತುಂಬಾ ಕೇಸಸ್ ಮಾಡಿದ್ದಾರೆ. ಸೊ ಅವ್ರದಿನ್ನೂ ತನಿಖೆ ಇನ್ನೂ ಇದೆ ಪ್ರಗತಿಯಲ್ಲೇ. ಮತ್ತೆ COD ಸರ್ಕಾರನೇ ಹೇಳಿರೋದು CODಗೆ ಕೊಟ್ಟಿದ್ದೇನೆ ಅಂತ, ಖುದ್ದು ಮುಖ್ಯಮಂತ್ರಿಗಳೇ ಹಾಕಿರೋದು ಆ ಲೆಟರ್ನ, ಅವರ ಸಿಗ್ನೇಚರ್ ಇಂದಾನೇ ಆಗಿರೋದು. ಸೊ ಇದೆಲ್ಲ ಇರುವಾಗ ಮತ್ತೆ ಕೋರ್ಟಿಗೆ ಹೋಗಿ ನಾವು ಆರ್ಡರ್ ತರ್ತೇವೆ ಅಂದ್ರೆ ಹೇಗೆ? ಹಾಗಾದ್ರೆ ಇಲ್ಲಿ ಸುನೀಲ್ ಕುಮಾರ್ ಅವರು ಏನು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ತರ ಪೋಸ್ಟ್ ಹಾಕಿ? ಖಂಡಿತವಾಗ್ಲು ಸರ್, ಇದು ಫಸ್ಟ್ ಆಫ್ ಆಲ್ ಕೃಷ್ಣ ನಾಯಕ್ ಮತ್ತೆ ನಿರ್ಮಿತಿಕೆ ಅಂದ್ರೆ ಇಬ್ರು ಕಳ್ರು ಸರ್, ಇಬ್ರುನು ಕಳ್ರು. ಒಬ್ಬ ಲೀಸ್ ಅವನು ಗವರ್ಮೆಂಟ್ ಇಂದ ತಗೊಂಡಿರೋರು, ಇನ್ನೊಬ್ರು ಅದನ್ನ ಸಬ್ ಲೀಸ್ ತಗೊಂಡಿರೋರು. ಇಬ್ರು ಕಳ್ರು ಸೇರ್ಕೊಂಡು ಇದನ್ನ ಕೇಸ್ ನ ದಾರಿ ತಪ್ಪಿಸ್ಬೇಕಂತ ಒಂದೇ ಒಂದು ಅವ್ರದ್ದು ಉದ್ದೇಶ ಇದೆ. ಅದಕ್ಕೆ ಈ ತರ ಎಲ್ಲ ಕೋರ್ಟಿಗೆ ಹೋಗಿ ಅಲ್ಲಿ ಜಸ್ಟ್ ಡೈರೆಕ್ಷನ್ ಕೊಟ್ಟಿದೆ, ಕೋರ್ಟ್ ಆರ್ಡರ್ ಮಾಡಿಲ್ಲ. ಅವರು ಡಿಸ್ಪೋಸ್ ಮಾಡಿದ್ದಾರೆ, ನಿರ್ಮಿತಿ ಕೇಂದ್ರಕ್ಕೆ ಡೈರೆಕ್ಷನ್ ಕೊಟ್ಟು ಡಿಸ್ಪೋಸ್ ಮಾಡಿದ್ದಾರೆ. ಅವ್ರು ನೀವು ಕಾಮಗಾರಿ ಮುಂದುವರಿಸಿ, DC ಹತ್ರ ಕೇಳಿದ್ರೆ ನಂಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾರೆ DC. ಇವತ್ತು ಬೆಳಿಗ್ಗೆ ಮತ್ತೆ ಕೆಲಸ ಅವ್ರು ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಕೆಲಸ ಬೇರೆ ಸ್ಟಾರ್ಟ್ ಮಾಡಿದ್ರು. ಪೊಲೀಸ್ ಪ್ರೊಟೆಕ್ಷನ್ ಯಾರು ಕೊಟ್ಟದ್ದು? DC-ಗೆ ಕೇಳಿದ್ರೆ DC ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿರ್ಮಿತಿ ಕೇಂದ್ರದವ್ರನ್ನ ಕೇಳಿದ್ರೆ ನಾವು SP ಇಂದ ತಗೊಂಡ್ವಿ ಅಂತ ಹೇಳ್ತಾರೆ. ಬರೀ ಒಂದ್ 2-3 ಗಂಟೆ ಅಷ್ಟೇ. SP ಇಂದ ತಗೊಳ್ಬೇಕಾದ್ರೆ DC ಇಂದಾನೆ ಹೋಗ್ಬೇಕು. ಬರೀ SP ಡೈರೆಕ್ಟ್ ಆಗಿ ಎಲ್ಲೂ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಆಗುದಿಲ್ಲ, ಇವ್ರು ರಿಕ್ವೆಸ್ಟ್ ಮಾಡಿರ್ಬೇಕು. ಸೊ ಎಷ್ಟು ತನಿಖೆ, ಇನ್ನೂ ತನಿಖೆಯಲ್ಲಿ ಇರುವ ಒಂದು ಪ್ರಾಜೆಕ್ಟ್ ಹೇಗೆ ಅವ್ರು ಕಾಮಗಾರಿ ಮುಂದುವರಿಸಲಿಕ್ಕೆ ಹೇಳ್ತಾರೆ? ಇಲ್ಲಿ ಅಲ್ಲಿ ಪ್ರೊಟೆಕ್ಷನ್ ಎಲ್ಲ ಕೊಟ್ಟು DC ಗೊತ್ತಿಲ್ಲ ಅಂತ ಹೇಳಿ ಹೇಗೆ ಹೇಳಿದ್ರು ಸರ್? DC ಇದಕ್ಕಿಂತ ಮುಂಚೆನೆ ನನ್ನ ಹತ್ರನೇ ಇದೆ ಸರ್ ಆಡಿಯೋ. DC ಮಾತಾಡಿರುವಂತದ್ದು ಅದು ಹೌದು, ಅಲ್ಲಿ ತಪ್ಪಾಗಿರೋದು ಹೌದು, ಅವಾಗ ಏನೋ ಎಲೆಕ್ಷನ್ ಟೈಮ್ ಅಲ್ಲಿ ಆಗಿ ಹೋಯ್ತು, ಹಾಗಿದೆ ಹೀಗೆ. ಮೊನ್ನೆ 29ಕ್ಕೆ ನಾವು ಹೋದಾಗ್ಲೂ ಮೌಖಿಕವಾಗಿ ಅವ್ರು ಮಾತಾಡಿದಾಗ್ಲೂ ನಮ್ಮ ಹತ್ರ ಹೇಳಿದ ಹಾಗೆ ಜನರ ದುಡ್ಡು, ಆದ್ರೆ ಈ ತರ ಎಲ್ಲ ಆಗಿದೆ, ಶಿಕ್ಷೆ ಆಗೋದು ಆಗ್ತಾ ಇರುತ್ತೆ, ಬಟ್ ನೋಡುವ ಈಗ ತನಿಖೆ ಆಗ್ತಾ ಇದೆ ಅಲ್ಲ ಅಂತಾನೆ DC ಹೇಳಿದ್ದಾರೆ. ಅವ್ರು ಇವಾಗ ಹಿಂದಗಡೆ ಹೀಗೆ ಎಲ್ಲ ಪರ್ಮಿಷನ್ ಕೊಡ್ತಾರೆ, ಆದ್ರೆ ಹಾಗಾದ್ರೆ ಜಿಲ್ಲಾಡಳಿತನೇ ಇದ್ರ ಜೊತೆಗಿದೆ ಅಂತ ಅಲ್ವಾ, ಈ ಭ್ರಷ್ಟಾಚಾರದ ಜೊತೆ? ಅಲ್ಲ, ಈಗ ಕಾಂಗ್ರೆಸ್ ಗವರ್ಮೆಂಟ್ ಯಾಕೆ ಇದನ್ನು ಸ್ಪೀಡ್ ಅಪ್ ಆಗಿ ಮಾಡ್ತಾ ಇಲ್ಲ, ಯಾಕೆ ಡಿಲೇ ಆಗಿ ಮಾಡ್ತಾ ಇದೆ ಅಂತ ಹೇಳಿ COD ತನಿಖೆ ಮಾಡಿಸ್ತೇನೆ ಅನ್ನುವಂತ ವಿಚಾರದಲ್ಲಿ ಖುದ್ದು CM ಸಿದ್ದರಾಮಯ್ಯರವರು ಹೇಳಿದ್ದಾರೆ. ಏನು ಕೂಡ ಪ್ರೋಸೆಸ್ ಇಲ್ಲ COD ತನಿಖೆದ್ದು, ಏನಾಗಿದೆ, ಇವರು ಮಿಂಗಲ್ ಆಗಿದ್ದಾರೆ ಯಾವ ರೀತಿ ಅಂತ ಹೇಳಿ? ಇಲ್ಲ, ನಮ್ಗೆ ಹಾಗೆ ಅನ್ನಿಸ್ತಿದೆ ಸರ್, ಎಲ್ಲರೂ ಮಿಂಗಲ್ ಆಗಿದ್ದಾರೆ. ಇಲ್ಲಿ ಒಬ್ರನ್ನು ರಕ್ಷಿಸ್ಲಿಕ್ಕೆ ಒಬ್ರು, ನಾನ್ ಇವ್ರನ್ನ ಇವ್ರ ಬಗ್ಗೆ ಏನೋ ತನಿಖೆ ಮಾಡಿದ್ರೆ ನಂದೇನೋ ಹೊರಗ್ ಬರುತ್ತೇನೋ, ಎಲ್ರೂ ಭ್ರಷ್ಟರೇ ಇಲ್ಲಿ, ಎಲ್ಲರೂ ಸೇರ್ಕೊಂಡೆ ಮಾಡ್ತಾ ಇರೋದು. COD ತನಿಖೆ ಆಗ್ತಾನೆ ಇಲ್ಲ. ಅವ್ರು ಖುದ್ದು ಹೇಳಿ, ಇವಾಗ COD ತನಿಖೆ ಅಂತ ಅಂದ್ಮೇಲೆ ಒಂದು ಟೀಮ್ ಇರ್ಬೇಕಲ್ವಾ, ಕಾರ್ಕಳಕ್ಕೆ ಅವ್ರು ಬರ್ಬೇಕು, ಯಾಕೆ ಬಂದಿಲ್ಲ ಅವರು? ಇಲ್ಲಿ ತನಕ ಒಂದು ಟೀಮ್ ಬರ್ಲಿಲ್ಲ. ನಾಗಮೋಹನ್ ದಾಸ್ ಕಮಿಟಿ, ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಅವ್ರು ಬಂದಿದ್ದಾರೆ ಹಾಗೆ ಹೀಗೆ ಅಂತ DC ಹೇಳಿದ್ರು. ಕಂಪ್ಲೇನೆಂಟ್ ನಾವು ಒಂದೇ ಒಂದು ನಮ್ಗೆ ಎಲ್ಲೂ ಕಾಪಿ ಇಲ್ಲ. ಹಾಗಾದ್ರೆ ಒನ್ ಸೈಡೆಡ್ ಮಾಡ್ತಾ ಇದ್ದಾರಾ? ಇವಾಗ ನಾವ್ ಇಷ್ಟು ಎಲ್ಲ ಅಲ್ಲಿ ಉಪವಾಸ ಕೂತಿದ್ದೇವೆ, ಅಲ್ಲಿ 14 ಜನ ಅಷ್ಟು ದಿನ ಕೂತ್ಕೊಂಡು ಬರೀ 14 ಮೆಂಬರ್ಸ್ ಇಷ್ಟು ನೈಜವಾಗಿ ಕೂತಿದ್ದಾರೆ. ಹೋರಾಟಗಾರರಿಗೆ ಒಂದೇ ಒಂದು ಹಿಯರಿಂಗ್ ಇಲ್ಲ ಸರ್. ಹಾಗಾದ್ರೆ ಇದು ಒನ್ ಸೈಡೆಡ್ ಅಂತ ಕ್ಲೀನ್ ಆಗಿ ಕಾಣುತ್ತಲ್ವಾ? ಇಲ್ಲಿರುವ ಕಾಂಗ್ರೆಸ್ ಏನ್ ಹೇಳ್ತಾರೆ ಅಂತ ಹೇಳಿ, ಇಲ್ಲಿರುವ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರಲ್ಲ, ಇವ್ರು ಏನ್ ಹೇಳ್ತಾರೆ? ಏನೋ ಪ್ರೆಸ್ ಮೀಟ್ ನೋಡಿದೆ ನಾನು, ಉದಯ್ ಕುಮಾರ್ ಮಾಡುವವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದದ್ದು, ಏನೋ ಎಂಡಿನ ಪಾರ್ಟಿ ಏನೋ ಬಾಕಿ ಉಳಿದಿದೆಯಲ್ಲ ಅದನ್ನು ತೆಗೆದುಕೊಂಡು ಹೋಗುವಂತ ವಿಚಾರ ಮಾಡ್ತಾ ಇದ್ದಾರೆ ಅನ್ನುವಂತ ವಿಷಯದಲ್ಲಿ ಮಾತಾಡ್ತಿದ್ರು. ಏನದು? ಇಲ್ಲ, ಇವತ್ತದೇನೋ ಕಾಮಗಾರಿ ಸ್ಟಾರ್ಟ್ ಆಗಿದೆ ಅಂತ ಅಂದ್ರೆ ಅಲ್ಲಿ ಮತ್ತೆ ಸ್ಟ್ಯಾಂಡ್ ಎಲ್ಲ ಹಾಕ್ತಾ ಇದ್ರು. ಸೊ ಮೇ ಬಿ ಮತ್ತೆ ಉಳಿದಿರೋ ಪಾರ್ಟ್ ನ ತೆಗಿತಾ ಇದ್ದಾರೋ ಅಥವಾ ಏನೋ ಗೊತ್ತಿಲ್ಲ. ಅವರು ಏನ್ ಮಾಡ್ತಿದ್ದಾರೆ, ಯಾಕೆ ಹಾಕಿದ್ರು ಅಲ್ಲಿ ಸ್ಟ್ಯಾಂಡ್ ಅನ್ನೋದು, ವರ್ಕ್ ಏನ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನಮ್ಗೆ ಯಾರಿಗೂ ಹೋಗ್ಲಿಕ್ಕಿಲ್ಲ ಸರ್ ಅಲ್ಲಿ ಒಳಗಡೆ, ಅದು ನಿಷೇಧಿತ ಪ್ರದೇಶ ಆಗಿದೆ.
ಯಾಕೆ ಅಂತಾನೂ ಗೊತ್ತಿಲ್ಲ. ಆದ್ರೆ ಅವರು ಕಾಂಗ್ರೆಸ್ ಅವ್ರದ್ದು ಸ್ಟ್ಯಾಂಡ್ ಏನು ಗೊತ್ತಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಕೆಲವರು ಇದ್ ಮಾಡ್ತಾರೆ, ಫೈಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ನಾವು ಪ್ರೆಷರ್ ಆಗ್ತಿದೀವಿ ಅಂತ ಹೇಳ್ತಾರೆ. ಬಟ್ ಎಲ್ಲೂ ಏನು ಆಗ್ತಾ ಇಲ್ಲ. ಅಲ್ಲಿ ಸರ್ಕಾರದಿಂದಾನೇ ಇದ್ರ ಜೊತೆ ಶಾಮೀಲಿದೆ. ಸೊ ಸರ್ಕಾರನೇ ಇದ್ರ ಜೊತೆಗಿದೆ ಅಂತ ಹೇಳ್ತೀನಿ. ಈಗ ವರ್ಕ್ ನಿಂತಿದ್ಯಾ? ವರ್ಕ್ ಆಗೋದು ನಿಂತಿದ್ಯಾ ಅಲ್ಲಿ? ಮಧ್ಯಾಹ್ನ ಎಲ್ಲಾ ಕಡೆ ಈ ತರ ಕಂಪ್ಲೇಂಟ್ ಎಲ್ಲ ಆದ ತಕ್ಷಣ ಪೊಲೀಸ್ ಪ್ರೊಟೆಕ್ಷನ್ ತೆಗ್ದಿದ್ದಾರೆ. ಇವಾಗ ಸದ್ಯಕ್ಕೆ ಯಾರು ಇಲ್ಲ, ಬಟ್ ಒಳಗಡೆ ನಮಗ್ ಗೊತ್ತಿಲ್ಲ ಸರ್. ವೆಹಿಕಲ್ಸ್ ಹೋಗೋದು ನೋಡಿದೀನಿ, ಅಲ್ಲಿ ಜನ ಓಡಾಡ್ತಾರೆ. ಕೇಳಿದ್ರೆ ನಮ್ಗೆ ನಿರ್ಮಿತಿ ಕೇಂದ್ರದವ್ರು ಅಪಾಯಿಂಟ್ ಮಾಡಿದ್ರು. ನಿರ್ಮಿತಿ ಕೇಂದ್ರದವ್ರು ಯಾರು ಸರ್ ಅಲ್ಲಿ ಅಪಾಯಿಂಟ್ ಮಾಡ್ಲಿಕ್ಕೆ? ಫಸ್ಟ್ ಆಫ್ ಆಲ್ ಅವರೇ ಕಳ್ರು. ಅವ್ರಿಗೆ ಬೇರೆ ಯಾರಿಗೂ ಅಲ್ಲಿ ಸಂಬಳ ಕೊಟ್ಟು ಅಪಾಯಿಂಟ್ ಮಾಡ್ತಾರಂತೆ. ಸಂಬಳ ಯಾರ್ದು ಹಾಗಾದ್ರೆ? ಯಾರ್ದು ದುಡ್ಡು? ನಿರ್ಮಿತಿ ಕೇಂದ್ರದವ್ರು ಅಲ್ಲಿ ಯಾಕೆ ಜನರನ್ನ ಅಪಾಯಿಂಟ್ ಮಾಡ್ತಾ ಇದಾರೆ? ಹಾಗಾದ್ರೆ ಅಲ್ಲಿ ಒಳಗಡೆ ಏನ್ ನಡೀತಿದೆ? ಜನರಿಗೆ ಯಾಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ? ನಾವ್ ಕೇಳಿದ್ರೆ ಅಲ್ಲಿ ಹೋಗ್ತಾರೆ, ಜನ ಹೋಗೋದನ್ನು ನಾನು ನೋಡಿದ್ದೇನೆ. ಅವ್ರನ್ನ ನಿಲ್ಸಿನೂ ಕೇಳಿದ್ರೆ ನಮ್ಗೆ ನಿರ್ಮಿತಿ ಅವ್ರು ಅಪಾಯಿಂಟ್ ಮಾಡಿದ್ದು, ID ತೋರಿಸಿ ಅಂದ್ರೆ ಜಗಳ ಆಡ್ಲಿಕ್ಕೆ ಬರ್ತಾರೆ. ನಮ್ಗೆ ಅಲ್ಲೆಲ್ಲ ಹೋಗ್ಲಿಕ್ಕಿಲ್ಲ, ಒಳಗ್ ಹೋಗ್ಲಿಕ್ಕಿಲ್ಲ. ಇದು ಹೇಗಂದ್ರೆ ಈ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ತರ ಮಾಡಿ ಹಾಕಿದ್ದಾರೆ. ನಾವು ಹೋರಾಟಗಾರರಂತೂ ಹೋಗ್ಲಿಕ್ಕೆ ಇಲ್ಲ. ನಮ್ಗೆ ಮುಚ್ಚಳಿಕೆನೂ ಇದೆ ಪೊಲೀಸ್ ಸ್ಟೇಷನ್ ಇಂದ. ಅಲ್ಲಿ ಹೋದ್ರೆ ನಿಮ್ ಮೇಲೆ ಕೇಸ್ ಹಾಕ್ತೇವೆ ಅಂತ. ಅಲ್ಲ, ಈಗ ಹಾಗಾದ್ರೆ ಸುನಿಲ್ ಕುಮಾರ್ ಈಗ ವರ್ಕ್ ಆಗೋದಿದ್ರೆ ಅಲ್ಲಿ ಪ್ರೊಟೆಕ್ಷನ್ ಕೊಟ್ಟರು, ಮತ್ತೊಂದು ಮಗದೊಂದು ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲಿ ವರ್ಕ್ ಆಗೋದನ್ನು ನಿಲ್ಲಿಸಿದ್ರು, ಯಾರು ಕೂಡ ಪೊಲೀಸ್ ಇಲ್ಲ. ಹಾಗಾದ್ರೆ ಇಲ್ಲಿ ಸುನಿಲ್ ಕುಮಾರ್ ಯಾವ ಆಧಾರದ ಮೇಲೆ ಪೋಸ್ಟ್ ಹಾಕಿದ್ದಾರೆ? ಅವರು ಬಂದು ಹೇಳ್ಬೋದು. ಇಲ್ಲ, ಅವ್ರದ್ದು ಹತಾಶೆಯ ಪೋಸ್ಟ್ ಸರ್ ಅಷ್ಟೇ. ಅವರಿಗೆ ಇವಾಗ ಅವರು ಫೇಕ್ ಇಟ್ಟಾಗಿದೆ, ಅವರು ಜನರ ದುಡ್ಡಲ್ಲಿ ಮೋಸ ಮಾಡಿ ಆಗಿದೆ, ಜನರ ಭಾವನೆಗಳ ಜೊತೆ ಆಟ ಆಡಿ ಆಗಿದೆ. ಇವಾಗ ಹೇಗಾದ್ರೂ ದಾರಿ ತಪ್ಪಿಸ್ಬೇಕು, ದಿಕ್ ತಪ್ಪಿಸ್ಬೇಕು. ಇವಾಗ ಕೃಷ್ಣ ನಾಯಕ್ ಇಂದ ಇವರೇ ಕೋರ್ಟಿಗೆ ಹಾಕಿಸ್ಬಾರ್ದು ಅನ್ನೋದೇನಿದೆ, ನಮ್ಗೆ ಅದು ಡೌಟ್ ಇದೆ. ಇವರೇ ನಿಂತು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ. ಯಾಕೆ ನಾವ್ ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇದೀವಿ? ಅಥವಾ ನಾವು ಯಾವ್ದು ಫೇಕ್ ಆಗಿ ಅಥವಾ ಯಾವ್ದು ಸುಮ್ನೆ ಬಾಯಿ ಮಾತಲ್ಲಿ ಹೇಳ್ತಿಲ್ಲ. ಇದೇ ಜಿಲ್ಲಾಡಳಿತ, ಇದೇ ನಿರ್ಮಿತಿ ಕೇಂದ್ರ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಇಟ್ಟೇ ನಾವು ಹೇಳ್ತಾ ಇರೋದು ಇಲ್ಲಿ ತಪ್ಪಾಗಿದೆ. ಇವಾಗ ಯಾವ್ದೇ ತನಿಖೆ ಆಗ್ಬೇಕಾದ್ರೆ ಆ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡ್ಬೇಕಲ್ವಾ? ತನಿಖೆ ಆಗುವ ತನಕ ಆದ್ರೂ ಹೊರಗಿಡಿ. ಯಾಕೆ ಇಡ್ತಾ ಇಲ್ಲ? ಅರುಣ್ ಕುಮಾರ್ ಅವ್ರನ್ನ ಯಾಕೆ ಇವರು ಹೊರಗಡೆ ಇಡ್ತಾ ಇಲ್ಲ? ಅರುಣ್ ಕುಮಾರ್ ಅಲ್ಲೇ ಇದ್ದಾರೆ, ನಿರ್ಮಿತಿ ಕೇಂದ್ರದಲ್ಲೇ ಇದ್ದಾರೆ. ಅವರೇ ಮತ್ತೆ ಇದು ಆರ್ಡರ್ ಮಾಡೋದಂತೆ. ಸರಿ, ಇವಾಗ ಕೃಷ್ಣ ನಾಯಕ್ ಅವರಿಗೆ ಮೂರ್ತಿ ಸ್ಥಾಪನೆ ನೀವು ಮುಂದುವರಿಸಿ ಕೆಲ್ಸ ಅಂತ ಏನಾದ್ರು ಹೇಳಿದಿದ್ರೆ ಅರುಣ್ ಕುಮಾರ್ ಯಾರು ಸರ್ ಹೇಳಿಕ್ಕೆ? DC ಹೇಳ್ಬೇಕಲ್ವಾ? DC ಅಲ್ವಾ ಅಧ್ಯಕ್ಷರು? ನಿರ್ಮಿತಿ ಕೇಂದ್ರದ ಮೇಲೆ ಅಲ್ವಾ? ಕಂಪ್ಲೇಂಟ್ ಇರುವುದೇ ನಿರ್ಮಿತಿ ಕೇಂದ್ರದ ಮೇಲೆ. ಅದ್ರ ಅಧ್ಯಕ್ಷರು DC. ಇವ್ರು ಎಂಟೈರ್ ಜಿಲ್ಲಾಡಳಿತದ ಮೇಲೆ ಕಂಪ್ಲೇಂಟ್ ಇದೆ. ಸೊ ಇವ್ರು ಏನೇ ಇವಾಗ ಡಿಸಿಷನ್ ತಗೊಳ್ಬೇಕಾದ್ರೂ ಅದು ಸರ್ಕಾರದಿಂದಾನೇ ಬರ್ಬೇಕು, ಕಾರ್ಯದರ್ಶಿಗಳಿಂದ ಬರ್ಬೇಕು. ಇವ್ರು ಇಲ್ಲೇ ಜಿಲ್ಲೆ ಒಳಗೆ ಏನು ಡಿಸಿಷನ್ ತಗೊಳ್ಳೋ ಹಾಗಿಲ್ಲ. ಇದೇ DC ಅವರು ನೀವು ಅರುಣ್ ಕುಮಾರ್ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಲ್ವಾ? ಇಷ್ಟೆಲ್ಲ ನಡೆದಿದೆ, ಬಿಲ್ ಇನ್ವಾಯ್ಸ್ ಇಲ್ದೆ ಫಸ್ಟ್ ಗೆ ಅಮೌಂಟ್ ಪೇ ಮಾಡಿದ್ದಾರೆ. ಸರ್ಕಾರನೇ, ಕಾರ್ಯದರ್ಶಿನೇ ಅದು ಜಾಗ ಗೋಮಾಳ ಇದೆ ಅಂತ ಬರೆದು ಕೊಟ್ಟಿದ್ದಾರೆ. ಇಷ್ಟಿದ್ದು ನೀವು ಮಾಡಿ ಇವಾಗ ಮತ್ತೆ ಅವ್ರನ್ನ ಅಲ್ಲೇ ಕೂರಿಸ್ಕೊಂಡು ಕೋರ್ಟ್ ಆರ್ಡರ್ ಇದೆ ಅಂತ ನೀವು ಆಟ ಆಡ್ತೀರಾ? ಹಾಗಾದ್ರೆ ಎಷ್ಟು ಇವರು ಭ್ರಷ್ಟಾಚಾರದಲ್ಲಿ ಇರ್ಬೇಕು ಸರ್? ಈಗ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ ಅಲ್ಲಿ ಇರುವವರನ್ನು ಸಸ್ಪೆಂಡ್ ಮಾಡ್ಬೇಕು, ನಿರ್ಮಿತಿ ಕೇಂದ್ರದವರಿಗೆ ಈ ವರ್ಕ್ ಕೊಡಬಾರ್ದು ಅಂತ ಹೇಳಿ ಯಾವ ರೀತಿ? ನಿರ್ಮಿತಿ ಅವರಿಗೆ ಕೊಡಬಾರ್ದು ಒಂದು. ಎರಡನೇದು ನಾವೇನ್ ಹೇಳ್ತಾ ಇರೋದು, ತನಿಖೆ ಆಗ್ಲಿ. ನೀವು ತನಿಖೆ ಆಗುವ ತನಕ ಯಾಕೆ ಮತ್ತೆ ವರ್ಕ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ತನಿಖೆ ಆಗ್ಲಿ ಫಸ್ಟ್. ಇವಾಗ ಅಲಿಗೇಷನ್ ಇದೆ ಅಂದ್ರೆ ತನಿಖೆ ಆಗ್ಲಿ. ತನಿಖೆಯಲ್ಲಿ ಏನ್ ಸತ್ಯಾಸತ್ಯತೆ ಹೊರಗ್ ಬರುತ್ತೆ ನೋಡೋಣ. ಎಲ್ಲರನ್ನು ಇನ್ಕ್ಲೂಡ್ ಮಾಡಿ. ನೀವು ಒಂದು ಕಡೆ ಮಾತ್ರ ಅಲ್ಲಿ ಅಧಿಕಾರಿಗಳ ಮೇಲೆ ಎಲ್ಲರ ಮೇಲೂ ಕೇಸ್ ಇರುವಾಗ ಅವರು ಡಾಕ್ಯುಮೆಂಟ್ ಕೊಡ್ತಾರಂತೆ, ಅದನ್ನ ತಗೊಂಡ್ ಹೋಗ್ತಾರಂತೆ. ಕಂಪ್ಲೇಂಟ್ಸ್ ಯಾಕೆ ಸರ್ ಮತ್ತಿರೋದು? ಒಂದೇ ಒಂದು ಹಿಯರಿಂಗ್ ನಮ್ಗೆ ಕರೆದಿಲ್ಲ. ಒಂದೇ ಒಂದು ನಮ್ಗೆ ಈ ತರ ಒಂದು ಕಮಿಟಿ ಆಗಿದೆ, ಅವ್ರು ಏನೋ ಬರ್ತಾ ಇದಾರನೋ ಯಾವ ಮಾಹಿತಿನೂ ಇಲ್ಲ. COD ಕೇಳಿದ್ರೆ ನಮ್ಗೆ ಯಾವ ಇನ್ಫಾರ್ಮೇಶನ್ ಇಲ್ಲ, ನಮ್ಗೆ ಅಫಿಷಿಯಲ್ ಲೆಟರೇ ಇಲ್ಲ ಅಂತ ಹೇಳ್ತಾರೆ. ಅದು ಗೋಮಾಳ ಜಾಗ. ಸೊ ಅಲ್ಲಿ ಮತ್ತೆ ಮೂರ್ತಿ ಆಗೋಕ್ ಸಾಧ್ಯನಾ ಅಂತ ಹೇಳಿ? ನಮ್ದು ಬೇಸಿಕ್ ಕ್ವಶನ್ ಇರೋದು ಅದೇ. ನೀವು ನಿಮ್ಮದೇ ಸರ್ಕಾರ, ನಿಮ್ಮದೇ ಕಾರ್ಯದರ್ಶಿಯವರು ಅದು ಗೋಮಾಳ ಜಾಗ ಅಂತ ಹೇಳಿದ್ದಾರೆ. ಸೊ ಅದ್ ಏನ್ ಜಾಗ ಇದೆ? ಗೋಮಾಳ ಇದೆ, ಡೀಮ್ಡ್ ಫಾರೆಸ್ಟ್ ಇದೆ, ಅಲ್ಲಿ ಯಾವುದೇ ಕಾಮಗಾರಿ ಆಗ್ಬಾರ್ದು ಅಂತ ಇದೆ. ಸೊ ಹಂಗಿರ್ಬೇಕಾದ್ರೆ ನಾವು DC ಅವ್ರ ಹತ್ರ ಕೇಳಿದ್ದು ಇದೆ, ನೀವು ಗೋಮಾಳ ಜಾಗದಲ್ಲಿ ಹೇಗೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತೀರಾ? ಅವ್ರ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಜನರ ದುಡ್ಡಲ್ವಾ, ನಾವೀಗ ಏನ್ ಮಾಡೋದು? ಅದು ರಿಕವರಿ ಮಾಡ್ಬೇಕು ಸರ್. ಅದಕ್ಕೆ ನಾವು ವೇಟ್ ಮಾಡ್ತಾ ಇರೋದೇನಂದ್ರೆ ತನಿಖೆ ಆಗ್ಲಿ. ನಾವು ಕೋರ್ಟಿಗೆ ಹೋಗ್ತೇವೆ, ನಾವು ಸುಮ್ನೆ ಕೂರಲ್ಲ. ಸೊ ಅದು ಗೋಮಾಳ ಜಾಗ ಅಂತ ಅಂದ್ರೆ ಇದು ಒಂದು ಜಾಗಕ್ಕೆ ಬಿಡ್ತಾರೆ ಗೋಮಾಳ ಜಾಗಕ್ಕೆ ಅಂದ್ರೆ ಉಳಿದ ಎಲ್ಲಾ ಜಾಗಕ್ಕೂ ಅವ್ರು ಬಿಡ್ಬೇಕು.
ಈವನ್ ನಾವು ಯಾರು ಕಾಮನ್ ಮನೆ ಪಾಪ ಅವ್ರೇನೋ ದುಡಿಮೆ ಮಾಡ್ಕೊಂಡು ಮನೆ ಹತ್ರ ಒಂದು ಏನೋ ಜಾಗ ಇದೆ ಅಂತ ಹೋದ್ರೆ ಅದು ಗೋಮಾಳ, ನೀನ್ ಅಲ್ಲೇನು ಮಾಡಬಾರ್ದು ಅಂತ ಬರ್ತಾರೆ ಪಂಚಾಯತ್ ಅವರು. ಇದಕ್ಕೆ ಯಾಕೆ ಬರಲ್ಲ ಹಾಗಾದ್ರೆ? ಇದಕ್ಕೆ ಬಿಡ್ತಾರಂದ್ರೆ ಬೇರೆ ಎಲ್ಲಾ ಗೋಮಾಳ ಜಾಗಗಳಿಗೂ ಬಿಡ್ಬೇಕು. ಇದೇ ನಮ್ಮ ಜಿಲ್ಲೆಯಲ್ಲೇ ಒಂದು ರೋಡ್, ಅದು ಗೋಮಾಳದ್ದು ಅಂತ ಒಂದು ರೋಡ್ ಇದೆ, ಪಬ್ಲಿಕ್ ರೋಡ್. ಸೊ ಈ ಬ್ರಹ್ಮಾವರ ಅಕ್ಕಪಕ್ಕ ಎಲ್ಲೋ ಬರುತ್ತೆ, ಅದು ಪಬ್ಲಿಕ್ ರೋಡ್ ಗೋಮಾಳದ ಇದ್ರಲ್ಲಿ ಇದೆ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಪ್ರಕಾರ ಅದು ಗೋಮಾಳ ಅಂತ ಹೇಳಿ ಇದೇ ಜಿಲ್ಲಾಡಳಿತ ಅದಕ್ಕೆ ಬೇಲಿ ಹಾಕಿ ರೋಡ್ ಕ್ಲೋಸ್ ಮಾಡಿದೆ. ಅದು ಹೇಗೆ ಪರಶುರಾಮ ಥೀಮ್ ಪಾರ್ಕ್ ಮಾತ್ರ ಆಗುತ್ತೆ? ಸೊ ಹಾಗಾಗಿ ಇವರು ಗೋಮಾಲ ಜಾಗದಲ್ಲಿ ಹೇಗೆ ಕೊಟ್ರು ಅನ್ನುವಂಥದ್ದು ನೀವು ಕ್ವಶನ್ ಮಾಡ್ತಾ ಇದ್ದಾರೆ. ಗೋಮಾಲ ಜಾಗದಲ್ಲಿ ಕೊಡ್ಲಿಕ್ಕೇನೆ ಇಲ್ಲ, ಒಂದು ವೇಳೆ ಕೊಡೋದಾದ್ರೆ ಎಲ್ಲಾ ಗೋಮಾಲ ಜಾಗದಲ್ಲೂ ಕೂಡ ಈ ರೀತಿಯ ಪರ್ಮಿಷನ್ ಕೊಡಬೇಕು, ಯಾಕೆ ಇವರು ಬಂದು ತಡೆಯುತ್ತಾರೆ ಅನ್ನುವಂಥ ವಿಚಾರದಲ್ಲಿ, ತಡೆಯುವುದಾದ್ರೆ ಇದನ್ನು ಕೂಡ ತಡೆಯಬೇಕು ಅನ್ನುವಂಥ ವಿಚಾರದಲ್ಲಿ ಮಾತಾಡ್ತಾ ಇದ್ದೀರಾ. ಈಗ ನಿಮ್ಗೆ ಏನ್ ಅನಿಸುತ್ತೆ ಅಂದ್ರೆ ಇದು ತಾರ್ಕಿಕ ಎಂಡ್ ಸಿಗುತ್ತೆ ಅಂತೇಳಿ ಅನಿಸುತ್ತಾ ಇದಕ್ಕೆ? ಯಾಕಂತ ಹೇಳಿದ್ರೆ ಕೋರ್ಟ್ ಆದೇಶ ಇಲ್ಲದೆ ಕೋರ್ಟ್ ಆದೇಶ ಇದೆ ಅಂತೇಳಿ ಅಲ್ಲಿ ಒಂದಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಪ್ರೊಟೆಕ್ಷನ್ ಬೇರೆ ಕೊಟ್ಟಿದ್ದಾರೆ. ಇವರು ಕೇಳಿದಾಗ ಅದು SP ಪ್ರೊಟೆಕ್ಷನ್ ಕೊಟ್ಟಿರುವುದು ಅಂತೇಳಿ ಹೇಳ್ತಾರೆ. DC ಗೆ ವಿಚಾರಣೆ ಗೊತ್ತಿಲ್ಲ ಅನ್ನುವಂಥ ವಿಷಯದಲ್ಲಿ ಮಾತಾಡ್ತಾರೆ. ಹಾಗಾದ್ರೆ ಏನ್ ನಡೀತಾ ಇದೆ? ಟೋಟಲಿ ಕರಪ್ಷನ್ ಅಂದ್ರೆ ಏನ್ ನಡೀತಾ ಇದೆ ಇಲ್ಲಿ ಅಂತೇಳಿ. ಸರ್ ಅದೇ ಇವಾಗ ನಾವು ಇದು ಕರಪ್ಷನ್ ನಡಿಬಾರ್ದು, ಇದು ಒಂದು ಕೇಸ್ ಅಂತಲ್ಲ, ಸುಮಾರು ಇವೆ ಕಾರ್ಕಳದಲ್ಲಿ. ಅದ್ರಲ್ಲಿ ಇದ್ರಲ್ಲಿ ಮೇನ್ ಆಗಿ ಧಾರ್ಮಿಕವಾಗಿ ನಡೆದಿದೆ ಭ್ರಷ್ಟಾಚಾರ. ಈವನ್ ದುಡ್ಡಿದ ವಿಚಾರದಲ್ಲಿ ಮಾತ್ರವಲ್ಲ, ಧಾರ್ಮಿಕವಾಗಿ ಜನಗಳನ್ನೆಲ್ಲ ಮೋಸ ಮಾಡಿ ಓಟಿ ಟೈಮ್ ಅಲ್ಲೆಲ್ಲ ಮಾಡಿ, ಯಾರಿಗೂ ಅರ್ಜೆಂಟ್ ಇಲ್ದೇ ಇರೋ ಟೈಮಲ್ಲಿ ಅದು ಮಾಡಿರೋದು ಥೀಮ್ ಪಾರ್ಕ್. ಮಾಡಬಾರ್ದಿತ್ತು ಮೊದಲನೇದಾಗಿ. ಸೊ ನಾವು ವಿತ್ ಡಾಕ್ಯುಮೆಂಟ್ಸ್, ಅವ್ರದೇ ಡಾಕ್ಯುಮೆಂಟ್ಸ್, ನಾವ್ ಯಾವ್ದು ಕ್ರಿಯೇಟ್ ಮಾಡಿ ಮಾಡ್ತಾ ಇರೋದಲ್ಲ. ಅದು ಕೊಟ್ರುನು ಇವಾಗ ಒಬ್ರ ಮೇಲೆ ಒಬ್ರು ಹಾಕೋದು, ಇವ್ರನ್ನ ಕೇಳಿದ್ರೆ ನಮಗ್ ಗೊತ್ತಿಲ್ಲ, ನಮ್ಮ ಹತ್ರ ಒಂದು ಮಾತು, ಹಿಂದ್ಗಡೆಯಿಂದ ಒಂದು ಮಾತು, ನಮ್ಮ ಹತ್ರನು ಎವಿಡೆನ್ಸಸ್ ಇದೆ. ಎಲ್ಲಾ ಅಧಿಕಾರಿಗಳು ಮಾತಾಡಿರುವಂತ ಎವಿಡೆನ್ಸಸ್ ಇದೆ. ಒಂದೊಂದು ನಾವು ಎವಿಡೆನ್ಸ್ ಹೊರಗಡೆ ತೆಗಿತೇವೆ. ಸೊ ಅವ್ರು ಒಪ್ಕೊಂಡಿರೋದು ಹೌದು, ಅದು ಫೇಕ್ ಆಗಿತ್ತು, ಆ ಟೈಮ್ ಅಲ್ಲಿ ಮಾಡಿದ್ವಿ, ನಾವು MLA ಗೂ ಹೇಳಿದ್ವಿ, ಮಿನಿಸ್ಟರ್ಗೆ ಆ ಟೈಮ್ ಅಲ್ಲಿ ಹೇಳಿದ್ವಿ, ಅವ್ರು ಅರ್ಜೆಂಟ್ ಅಲ್ಲಿ ಮಾಡು ಅಂತ ಹೇಳಿದ್ರು. ಈ ತರದ್ದೆಲ್ಲ ನಮ್ಮ ಹತ್ರನು ರೆಕಾರ್ಡಿಂಗ್ಸ್ ಇವೆ. ಆದ್ರೆ ಸರ್ ಜಿಲ್ಲೆಯ ಉನ್ನತ ಅಧಿಕಾರಿಗಳೇ ಹೇಳಿರೋದು ಈ ಎಲ್ಲಾ ಮಾತುಗಳನ್ನ. ಅಂಡ್ ನಾವು ಉಪವಾಸ ಕುತ್ಕೊಳ್ತೇವೆ ಅಂತ ಹೇಳಿದಾಗ ಇದೇ ಲೋಕಲ್ ಪೊಲೀಸ್ ಸ್ಟೇಷನ್ ಇಂದ ನಂಗೆ ತುಂಬಾ ಅಂದ್ರೆ ತುಂಬಾ ಪ್ರೆಷರ್ ಇತ್ತು. ಅದು ಡೈರೆಕ್ಟ್ ಆಗಿ ಥ್ರೆಟನಿಂಗ್ ತರ ಇತ್ತು. ಇವತ್ತು ನಾಳೆ ನೀವೇನಾದ್ರೂ ಉಪವಾಸ ಸತ್ಯಾಗ್ರಹ ಕೂತ್ರೆ ನಿಮ್ ಮೇಲೆ ಆಕ್ಷನ್ಸ್ ತಗೊಳ್ತೇವೆ, ನೀವು ಕೂರೋ ಹಾಗೆ ಇಲ್ಲ. ಅದೂನು ನೈಟ್ 10 ಗಂಟೆ ಮೇಲೆಲ್ಲ ಕಾಲ್ ಮಾಡಿ ನಮ್ಗೆ ಪ್ರೆಷರ್, ನೀವು ಕೂತ್ಕೊಳ್ಬಾರ್ದು ಅಂತ. ಅದು ಕರೆಕ್ಟ್ ಆಗಿ ಇದ್ದಿದ್ರೆ ಇವ್ರು ಯಾಕೆ ಹೀಗ್ ಮಾಡ್ತಿದ್ರು? ಇಲ್ಲಿ ಮೇನ್ ಆಗಿ ಕಾಣೋದು ನಮ್ಗೆ ಇವಾಗ ಈ ಹೋರಾಟದಿಂದ ಅರ್ಥ ಆಗ್ತಿರೋದೇನಂದ್ರೆ, ನಾವು ಸಾಮಾನ್ಯ ಜನರಿಗೆ ಏನು ಇಲ್ಲ ಸರ್. ನಾವು ರೈಟ್ಸ್, ನಮ್ಮ ಫಂಡಮೆಂಟಲ್ ರೈಟ್ಸ್ ಅಂತ ಏನಿರುತ್ತೆ, ಅಥವಾ ನಾವು ದೇಶವನ್ನು ಏನೋ ಭ್ರಷ್ಟಾಚಾರ ಮುಕ್ತ ಹಾಗೆ ಹೀಗೆ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಮಾತಾಡ್ತೇವೆ, ಅದ್ ನಡೆಯಕ್ ತುಂಬಾ ಕಷ್ಟ ಇದೆ. ನಾವು ಇಷ್ಟು ಫೈಟ್ ಮಾಡ್ತೀವಿ, ವಿತ್ ಎವಿಡೆನ್ಸಸ್ ಫೈಟ್ ಮಾಡ್ತಾ ಇದ್ದೇವೆ. ಎಲ್ರೂನು ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ, ಎಲ್ಲರೂ ಸರ್, ಎಂಟೈರ್ ಜಿಲ್ಲಾಡಳಿತ, ಸರ್ಕಾರ, ಎಲ್ಲರೂ. ಅಲ್ಲ, ಈಗ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಪೊಲೀಸ್ ಅಥವಾ ಎಲ್ಲ ಕಂಟ್ರೋಲ್ ಮಾಡಬೇಕು. ಈಗ ಜನರು ಮುಂದೆ ಬಂದಿದ್ದಾರೆ, ಒಂದಷ್ಟು ಫೈಟ್ ಮಾಡ್ತಾ ಇದ್ದಾರೆ, ಈ ತರ ಆಗಿದೆ ಅನ್ನುವಂತ ವಿಚಾರದಲ್ಲಿ ಜನರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಇವರು ಇಲಾಖೆಯವರು ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ರೆ ಏನರ್ಥ? ಜನರು ಅಥವಾ ಏನ್ ಮಾಡ್ಬೇಕು? ಅದೇ ಇವಾಗ ಜನರಿಗೆ ನೋಡಿ, ಎಲ್ರಿಗೂ ಮುಂದೆ ಬಂದ್ ಮಾತಾಡುವಂತ ಒಂದು ಧೈರ್ಯ ಇರಲ್ಲ. ಎರಡನೇದು, ಮುಂದೆ ಬಂದ್ ಮಾತಾಡೋರ್ನ ಎಲ್ಲ ಇವರು ಹೆದರ್ಸ್ಬಿಟ್ಟು ಕೂರ್ಸೋರು ಇದಾರೆ. ಸೊ ಈ ಸೋಕಾಲ್ಡ್ ರಾಜಕಾರಣಿಗಳು ಯಾರಿದ್ದಾರೆ ಇಲ್ಲಿ, ಅದನ್ನ ಹೋಲ್ಡ್ ಮಾಡೋರು, ಎದುರು ಫೈಟ್ ಮಾಡ್ಬೇಕು ಅಂತ ಬಂದವ್ರನ್ನು ಹೆದರ್ಸ್ಬಿಟ್ಟು ಹಿಂದೆ ಕೂರಿಸಿದ್ದಾರೆ. ಸೊ ಜನರಿಗೂ ಇರುತ್ತೆ, ಇವಾಗ ಎಷ್ಟು ಅಂತ ಹೋರಾಟ ಮಾಡ್ತಾರೆ ಸರ್. ಇಷ್ಟು ಎವಿಡೆನ್ಸಸ್ ಇಟ್ಟು ನಾವು ಮಾತಾಡಿದ್ರು ನಮ್ಮ ಹತ್ರನೇ ಇಷ್ಟು ಆಟ ಆಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ನಾವು ಒಂದೇ ರಿಕ್ವೆಸ್ಟ್ ಮಾಡೋದು, ನೀವು ಏನ್ ತಿಂತಾ ಇದ್ದೀರಾ ದಿನ ಫುಡ್ ಅಂತ ಏನ್ ತಿಂತೀರಾ, ಅನ್ನ, ಅದೆಲ್ಲಾನು ಜನರ ದುಡ್ಡಿಂದಾನೇ ತಿಂತಾ ಇರೋದು. ಅಟ್ಲೀಸ್ಟ್ ಅದಕ್ಕಾದ್ರೂ ನಿಯತ್ತಾಗಿರ್ಬೇಕಲ್ವಾ? ಅದು ಇಲ್ಲ, ಯಾವುದೇ ಅಧಿಕಾರಿಗಳಿಗೂ ಇಲ್ಲ. ಇಲ್ಲಿ ಮೂರ್ತಿ ಎಲ್ಲಿಗೆ ಹೋಗಿದೆ ಅಂತ ಏನಾದ್ರು ಗೊತ್ತುಂಟಾ? ಇಲ್ಲ. ನಿರ್ಮಿತಿ ಹತ್ರ ಕೇಳಿದಾಗ ಅವರು ಪ್ರತಿಯೊಂದಕ್ಕೂ, ನಾ ಮೂರ್ತಿ ಬಗ್ಗೆ ಬಂದಿರೋದಕ್ಕೂ ಮಾಹಿತಿ ಇಲ್ಲ, ಹೋಗಿರೋದಕ್ಕೂ ಮಾಹಿತಿ ಇಲ್ಲ. ಹೋದ ಮೂರ್ತಿ ಆದ್ರೂ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ಹತ್ರ ಮಾಹಿತಿ ಇಲ್ಲ. ಅವರ ಟೀಮ್ ಏನಿದ್ದಾರೆ, ಒಂದು 4-5 ಜನ ಅವರು ಇಟ್ಕೊಂಡು ಪೇಡ್ ಅವ್ರಿಗೋಸ್ಕರ ಇರೋರು ಯಾರಿದ್ದಾರೆ, ಅವ್ರೆಲ್ಲಾನು ಏನಂದ್ರೆ ಇವತ್ತಿಗೂನು ಅದು ನೈಜವಾದ ಮೂರ್ತಿಯೇ, ಅದು ಕಂಚಿದ ಮೂರ್ತಿಯೇ, ಚೇಂಜಸ್ ಮಾಡ್ಲಿಕ್ಕೆ ತಗೊಂಡೋಗಿದ್ದಾರೆ. ಅದು ಆಂಗಲ್ ಏನೋ ಚೇಂಜಸ್ ಇರ್ಲಿಲ್ಲ ಅಂದ್ರೆ, ಅದು ಈ ಕೊಡಲಿ ಏನಿದೆ ಅದು ಸ್ವಲ್ಪ ಇಟ್ಟಿರೋ ಆಂಗಲ್ ಸರಿ ಇಲ್ಲ ಅಂತೆ. ಕೊಡಲಿಯನ್ನೇ ಕೊಂಡೋಗ್ಬಿಟ್ಟು ಅರ್ಧ ಯಾಕೆ ಕಟ್ ಮಾಡಿದ್ದು? ಎಕ್ಸಾಕ್ಟ್, ನಮ್ದು ಕ್ವಶನ್ ಅದೇ ಇರೋದು. ಫಸ್ಟ್ ಆಫ್ ಆಲ್, ಹಾಗಾದ್ರೆ ನಿಮ್ಗೆ ಪರಶುರಾಮ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಕೃಷ್ಣ ನಾಯಕ್ ಅವರಿಗೆ ಹಾಗಾದ್ರೆ ಗೊತ್ತೇ ಇಲ್ವಾ?
ಅವರು ನಮ್ಮ ಹತ್ರ, ನಾವು ಕೃಷ್ಣ ನಾಯಕ್ ಅವ್ರ ಆಫೀಸಿಗೆ ಇಯರ್ ಬ್ಯಾಕ್ ಹೋದಾಗ ಅವ್ರ ಆಫೀಸಲ್ಲೇ ಒಬ್ರು ಲೇಡಿ ಇದ್ರು. ಅವ್ರು ಹೇಳಿರೋದು ರಿಸೆಪ್ಷನಿಸ್ಟ್, ನಮ್ಗೆ ತುಂಬಾ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಇದೆ, ನಮ್ಗೆ ಕನಕದಾಸದ್ದು ಬಂದಿದೆ, ನಮ್ಗೆ ಅದು ಬಂದಿದೆ, ನಮ್ಗೆ ಸರ್ವಜ್ಞಂದು ಮೂರ್ತಿ ಮಾಡ್ಲಿಕ್ಕೆ ಬಂದಿದೆ, ಹಾಗೀಗೆಲ್ಲ ಸುಮಾರು ಹೇಳಿದ್ರು. ಹಾಗಾದ್ರೆ ಸರ್ಕಾರದಿಂದ ನೆಕ್ಸ್ಟ್ ಇರೋ ಪ್ರಾಜೆಕ್ಟ್ಸ್ ಬಗ್ಗೆ ಅವ್ರು ಕೆಲವೊಂದೆಲ್ಲ ಹೇಳಿದ್ರು ನಮ್ಮ ಹತ್ರ. ಸೊ ಹಾಗಾದ್ರೆ ಇವ್ರು ಎಲ್ಲ ಮೂರ್ತಿನೂ ಹೀಗೆ ಫೇಕೆ ಮಾಡೋದಲ್ವಾ? ಇವ್ರಿಗೆ ಯಾಕೆ ಕೊಡ್ತಾ ಇದಾರೆ ಸರ್ಕಾರನು? ಕೃಷ್ಣ ನಾಯಕಿಗೆ ಯಾಕೆ ಹೋಗ್ತಾ ಇದೆ ಮೂರ್ತಿಗಳದ್ದು ಕೆಲ್ಸ? ಇವ್ರು ಪರಶುರಾಮಂದೇ ಫೇಕ್ ಮಾಡಿದಾರೆ ಅಂತ ಗೊತ್ತಾಗಿದೆ ಇವಾಗ, ಮತ್ತೆ ಯಾಕೆ ಅವರಿಗೆ ಕೊಡ್ಬೇಕು? ಅಂಡ್ ಅವ್ರು ಆಗ್ಲೂ ಹೇಳಿರೋದು ಆಂಗಲ್ ಚೇಂಜ್ ಮಾಡ್ಬೇಕು, ಅದಕ್ಕೆ ತಗೊಂಡೋಗಿದ್ದಾರೆ. ಸರಿ, ಇಲ್ಲಿ ತನಕ ನಾನು ಕೇಳ್ಪಟ್ಟಿರೋದು ನೋಡಿದ್ರಲ್ಲೂ ಎಲ್ಲೂನು ಒಂದ್ಸಲ ಇನ್ಸ್ಟಾಲ್ ಆಗಿರೋ ಮೂರ್ತಿನ ತೆಗಿಯಲ್ಲ ಸರ್. ಅದ್ ತೆಗಿಯಕ್ ಅಷ್ಟೇ ಒಂದು ಗೌರವದಿಂದ ತೆಗಿತಾರೆ, ಅದಕ್ಕಷ್ಟೇ ಪರ್ಮಿಷನ್ಸ್ ಬೇಕು. ಸುಮ್ನೆ ಅದು ಇನಾಗ್ರೇಷನ್ ಆಗಿ 3 ತಿಂಗಳಲ್ಲಿ ಮೂರ್ತಿ ಕಟ್ ಮಾಡಿ ತೆಗಿಯಲ್ಲ. ಇಲ್ಲಿ ಮಾತ್ರ ಇದಾಗಿರೋದು ಇಲ್ಲಿ ತನಕದ ಹಿಸ್ಟ್ರಿಯಲ್ಲಿ. ಅದ್ ಯಾಕೆ ತೆಗ್ದ್ರು? ಸುನಿಲ್ ಕುಮಾರ್ ಜೊತೆಗಿರೋರು ಸೇರಿ ಸುನಿಲ್ ಕುಮಾರ್ ಅವ್ರು ಇವಾಗ್ಲೂ ವಾದ ಮಾಡೋದು ಅದು ಕಂಚಿದ್ದು ಮೂರ್ತಿ, ಅದು ಚೇಂಜಸ್ ಮಾಡ್ಲಿಕ್ಕೆ ತಗೊಂಡೋಗಿದ್ದಾರೆ ಅಂತ. ಅದು ಯಾವ ರೀತಿ ಚೇಂಜಸ್ ಅನ್ನೋದಕ್ಕೆ ಆನ್ಸರ್ ಇಲ್ಲ ಅವ್ರ ಹತ್ರ. ಯಾವ ರೀತಿಯ ಚೇಂಜಸ್ ಅನ್ನೋದಕ್ಕೆ ನಿರ್ಮಿತಿ ಅವ್ರು ಕೊಟ್ಟಿರೋದು ಅದೇ ಆಂಗಲ್ ಸ್ವಲ್ಪ ಚೇಂಜ್ ಆಗ್ಬೇಕು, ಆಮೇಲೆ ಸಿಡಿಲೆಲ್ಲ ಬಡಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ, ಕಂಚಿದಲ್ವಾ. ಕಂಚಿದಕ್ಕೆ ಪೇಂಟ್ ಮಾಡಿರೋದನ್ನು ನಾವು ನೋಡಿದ್ದೇವೆ. ಇವ್ರು ಇನ್ನೂ ಯಾವ ಮುಖ ಇಟ್ಕೊಂಡು ವಾದ ಮಾಡ್ತಾರೋ ಗೊತ್ತಿಲ್ಲ. ಆಯ್ತ್ರಿ, ಸಿಡಿಲ್ ಬಡಿಯುತ್ತೆ, ಮತ್ತೊಂದು ಮಗದೊಂದು ಆಂಗಲ್ ಚೇಂಜ್ ಆಗ್ಬೇಕು, ಯಾಕೆ ಅಷ್ಟು ವೇಗವಾಗಿ ಮಾಡಿದ್ರು? ಅದನ್ನು ನೀಟಾಗೆ ಮಾಡ್ಬೋದಿತ್ತಲ್ಲ, 5-6 ವರ್ಷ ಆದ್ರೂ ಪರವಾಗಿಲ್ಲ, ನೀಟಾಗೆ ಮಾಡ್ಬೋದಿತ್ತಲ್ವಾ? ಈ ವೇಗವಾಗಿ ಮಾಡಿರುವಂತ ಉದ್ದೇಶ ಏನು? ಅದು ಎಲ್ಲರಿಗೂ ಗೊತ್ತಿದೆ, ಒಂದು ಚುನಾವಣೆ ಅಂತ. ಅವರಿಗೆ ಇಲ್ಲಿ ಈ ಸಲ ಏನೂ ಕಾಮಗಾರಿ ಆಗ್ಲಿಲ್ಲ, ಏನೂ ಮಾಡ್ಲಿಲ್ಲ ಕೆಲ್ಸಗಳನ್ನ. ಬರೀ ಇಲ್ಲಿ ಮಾಡಿರೋದು ಅವ್ರ ಕೆಲ್ಸಗಳು ಏನಂತ ಎಲ್ರಿಗೂ ಗೊತ್ತು. ಡ್ಯಾಮ್ ಕಟ್ಟೋದು ಅಥವಾ ಇನ್ನೊಂದೇನೋ ಚಿಕ್ಕ ಕೆಲ್ಸಗಳನ್ನ ಮಾಡೋದು, ರೋಡ್ ಎಲ್ಲ ಅಗಲ ಮಾಡ್ತೀವಿ ಅಂತ ಹೇಳೋದು, ಮತ್ತೆ ಯಾವ್ದು ಮಾಡಲ್ಲ, ಕಮಿಷನ್ ತಗೊಂಡು ಕೂರೋದು. ಸೊ ಆ ಫೇಸ್ ಅಲ್ಲಿ ಇದ್ದವರಿಗೆ ಸಡನ್ ಆಗಿ ಎಲೆಕ್ಷನ್ ಬಂದಾಗ ನಾನು ಎಲ್ಲಿ ಸೋಲ್ತೀನೋ ಅನ್ನೋ ಇದು ಕಾಡ್ದಾಗ, ಭಯ ಕಾಡ್ದಾಗ ಅವರಿಗೆ ನೆನ್ಪಾಗಿದ್ದು ಪರಶುರಾಮ ಅನ್ನೋ ಒಂದ್ ದೇವ್ರು. ಸೊ ಅದನ್ನ ಕರೆಕ್ಟ್ ಆಗಿ ಎಲೆಕ್ಷನ್ ಗೆ ಯೂಸ್ ಮಾಡ್ಕೊಂಡ್ರು ಬಿಟ್ರೆ ಬೇರೆ ಯಾವ ಉದ್ದೇಶನೂ ಅವ್ರದ್ದು ಅದ್ರಲ್ಲಿ ಕಾಣಿಸ್ತಿಲ್ಲ. ನಾನು ಹಿಂದುತ್ವ ಅದು ಇದೆಲ್ಲ ಯಾವ್ದು ಕಾಣಿಸ್ತಿಲ್ಲ ಸರ್. ಅದು ಕ್ಲೀನ್ ಆಗಿ ಎಲೆಕ್ಷನ್ ಗಿಮಿಕ್ ಆಗಿ ಮಾಡಿರುವಂತದ್ದು ಸುನಿಲ್ ಕುಮಾರ್. ಸೊ ಅವ್ರು ಅದನ್ನ ಆ ಮೂಮೆಂಟ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಅಧಿಕಾರಿಗಳು ನಿಂತಿದಾರಲ್ವಾ, ಅವ್ರದ್ದು ತಪ್ಪಲ್ವಾ? ಎಲ್ಲರಿಗೂ ಶಿಕ್ಷೆ ಆಗ್ಲೇಬೇಕಲ್ವಾ ಇದ್ರಲ್ಲಿ? ಇವಾಗ ನಿಮ್ಮ ಸ್ಟ್ಯಾಂಡ್ ಏನು? ನಿಮ್ಗೆ ಏನಾಗ್ಬೇಕು ಅಲ್ಲಿ? ಈಗ ಕಡೆಯದಾಗಿ ಅಲ್ಲಿ ಏನಾಗ್ಬೇಕು ಅನ್ನುವಂಥದ್ದು ವಿಚಾರದಲ್ಲಿ ನೀವು? ನಮ್ಗೆ ಮೊದಲನೇದಾಗಿ ಇವಾಗ ಅದು ಗೋಮಾಳ ಜಾಗ ಅಂತ ಏನಿದೆ ಫಸ್ಟ್, ಸೊ ಅದು ಗೋಮಾಳದಲ್ಲಿ ಪರ್ಮಿಷನ್ ಕೊಟ್ಟು, ಪರ್ಮಿಷನ್ ಇಲ್ಲದೆ ಒಂದು ಬಿಲ್ಡಿಂಗ್ ಮಾಡಿದ. ಆ ಬಿಲ್ಡಿಂಗ್ ಕಾಮಗಾರಿನು ನೀವಲ್ಲಿ ಹೋಗಿ ನೋಡಿದ್ರೆ ಎಷ್ಟು ಕಳಪೆ ಮಟ್ಟದಲ್ಲಿದೆ ಅಂತ ಅನ್ನೋದು ಗೊತ್ತಾಗುತ್ತೆ ಸರ್. ಟೈಲ್ಸ್ ಹಿಂಗೆ ಜಸ್ಟ್ ಮುಟ್ಟಿದ್ರೆ ಸಾಕು, ಆ ಸೈಡ್ಗೆ ಏನ್ ಹಾಕಿರ್ತಾರೆ ವಾಲಿಗೆ ಮುಟ್ಟಿದ್ರು ಟೈಲ್ಸ್ ಬೀಳುತ್ತೆ. ಸೊ ಅಷ್ಟು ಕಳಪೆ ಮಟ್ಟದಲ್ಲಿ ಇದೆ ಅಲ್ಲಿದು ಕಾಮಗಾರಿ. ಅಲ್ಲಿ ಬಿಲ್ಡಿಂಗ್ ಏನ್ ಮಾಡಿದೆ 2 ಫ್ಲೋರ್, ಅದ್ರದ್ದು ಮೂರ್ತಿ ಇನ್ನೊಂಥರ. ಸೊ ನಮ್ದೇನು ಅದು ಗೋಮಾಳ ಜಾಗದಲ್ಲಿ ಪರ್ಮಿಷನ್ ಇಲ್ಲದೆ ಫಸ್ಟ್ ಕೆಲಸ ಮಾಡಿರೋದು. ಇದು ಭ್ರಷ್ಟಾಚಾರದಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿರೋದು. ಎಲ್ಲದ್ರ ಬಗ್ಗೆನೂ ತನಿಖೆ ಆಗ್ಬೇಕು. ಅಲ್ಲಿ ಆಕ್ಚುಲಿ ಅವರು ಥೀಮ್ ಪಾರ್ಕ್ ಮಾಡೋ ಹಾಗೆ ಇಲ್ಲ, ಮಾಡಬಾರ್ದಿತ್ತು. ಸೊ ಇವಾಗ ಮಾಡಿದ್ದಾರೆ, ಅದು ಆಗಿರೋ ತಪ್ಪು. ಇದು ನಿರ್ಣಯ ಏನಿದೆ ಅದು ಗೋಮಾಳದ್ದು ಇದು ಡಿಸೈಡ್ ಆದ್ಮೇಲೆ ಕೋರ್ಟ್ ಏನಾದ್ರು ಅಲ್ಲಿಂದ ಎಲ್ಲಾನು ತೆಗಿಬೇಕು ಅಂತ ಅನ್ನೋದು, ಅದು ಆದ್ರೂನು ರಿಕವರಿ ಜನರ ಮೇಲೆ ಬರಬಾರ್ದು. ಆ ತೆರಿಗೆ ಏನ್ ಲಾಸ್ ಇದೆ, ತೆರಿಗೆ ಹಣದ್ದು, ಅದ್ ಜನರ ಮೇಲೆ ಬರಬಾರ್ದು. ಯಾರು ಇದಕ್ಕೆ ಕೊಟ್ಟಿದ್ದಾರೆ ಪರ್ಮಿಷನ್, ಲೈಕ್ ನೀವು ಮಾಡಿ ಹಣ ಯಾರು ಇದಕ್ಕೆ ರಿಲೀಸ್ ಮಾಡಿದ್ದಾರೆ ಅವರಿಂದಾನೇ ರಿಕವರಿ ಮಾಡಿಸ್ಬೇಕು. ಆಗ ಇದ್ದಿದ್ದ DC ಅವರು ಯಾರು ಇದನ್ನ ಮಾಡಿದ್ದಾರೆ, ಹಣ ರಿಲೀಸ್ ಮಾಡಿದ್ದಾರೆ 6,72,00,000, ಅವರಿಂದಾನೇ ಅದನ್ನ ರಿಕವರಿ ಮಾಡಿಸ್ಬೇಕು. ಸೊ ಇಲ್ಲ ನಾವು ಸರ್ಕಾರ ಅದು ದುಡ್ಡು ಹಣ ಏನ್ ಇವಾಗ ಕೊಟ್ಟಾಗಿದೆ, ಪೇಡ್ ಆಗಿದೆ, ಇವಾಗ ರಿಕವರಿ ಮಾಡ್ಸಕ್ಕಾಗಲ್ಲ, ನಾವು ಅದನ್ನ ಸಂಪೂರ್ಣ ಮಾಡ್ತೀವಿ ಕಾಮಗಾರಿ, ಅದು ಗೋಮಾಳ ಜಾಗ ಆಗಿದ್ರು ನಾವೊಂದು ಅದಕ್ಕೆ ನೋಟಿಫಿಕೇಶನ್ ತರ್ತೀವಿ ಅಂತ ಹೋಗೋದಾಗಿದ್ರೆ ಸರ್ಕಾರ ಎಲ್ಲಾ ಗೋಮಾಳ ಜಾಗಕ್ಕೂ ಆ ನೋಟಿಫಿಕೇಶನ್ ಅಪ್ಲಿಕೇಬಲ್ ಆಗ್ಬೇಕು. ಇದು ಎರಡೇ ನಮ್ದು ಇರುವಂತ ಪಾಯಿಂಟ್ಸ್. ಒಂದು, ನೀವು ಗೋಮಾಳ ಅಲ್ಲಿ ಮಾಡಿರೋದು ತಪ್ಪು, ಅದನ್ನ ಅಗ್ರಿ ಆಗಿ ಅದನ್ನ ವಿಡ್ರಾ ಮಾಡಿ ಅದ್ರದ್ದು ಏನ್ ಇನ್ವೆಸ್ಟ್ ಮಾಡಿದಾರೆ ಅಲ್ಲಿ ಜನರ ದುಡ್ಡು, ಅದ್ ಯಾರು ಅಧಿಕಾರಿ ಅದನ್ನ ಮಾಡಿದಾರೆ ಅವ್ರು ಎಲ್ರಿಂದನೂ ಅದನ್ನ ರಿಕವರಿ ಮಾಡಿಸಿ. ಇಲ್ಲ ನೀವು ಗೋಮಾಳ ನೋಟಿಫಿಕೇಶನ್ ತೆಗಿತೀರಾ ಅಂದ್ರೆ ಅದು ಎಲ್ಲಾ ಜಾಗಗಳಿಗೂ ಅನ್ವಯ ಆಗ್ಬೇಕು. ನಾಳೆ ಇನ್ನೊಬ್ರು ಯಾರಾದ್ರೂ ಗೋಮಾಳದಲ್ಲಿ ಮಾಡ್ತಿದ್ದೀರಂದ್ರೂ ಯಾವುದೇ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಅದು ಗೋಮಾಳ ಜಾಗ ಅಂತ ಹೇಳ್ಬಾರ್ದು. ಬಡವರಿಗೊಂದು ನ್ಯಾಯ, ಇಲ್ಲಿ ಮಾಡ್ತಾ ಇರೋ ತನ್ನ ಓಟಿಗೋಸ್ಕರ ಮಾಡ್ಕೊಂಡವ್ರಿಗೆ ಒಂದು ನ್ಯಾಯ ಆಗ್ಬಾರ್ದು ಸರ್. ಓಕೆ, ಸೊ DC ಅವರಿಗೆ ಕಂಪ್ಲೇಂಟ್ ಕೊಟ್ರು, ಏನು ಯೂಸ್ ಆಗಿಲ್ಲ, ಎಲ್ರು ಕೂಡ ಮಿಂಗಲ್ ಆಗಿದ್ದಾರೆ, ನೀವು ಯಾಕೆ ಪ್ರೈವೇಟ್ ಕಂಪ್ಲೇಂಟ್ ಕೊಡಬಾರ್ದು ಅಂತ ಹೇಳಿ?
ಸರ್ ಕೋರ್ಟಿಗೆ ಹೋಗ್ಬೇಕು ಅಂತ ನಾವು ಆಕ್ಚುಲಿ ಪ್ಲಾನ್ ಇದೆ ನಮ್ದು. ಮುಂಚೆಯಿಂದಾನು ಇದ್ದಿದೆ ಏನಂದ್ರೆ ಲೋಕಾಯುಕ್ತದಲ್ಲಿ ಮಾಡಿದ್ದೇವೆ ಸರ್ 1 ವರ್ಷ. ಇವಾಗ ಈ ಜೂನಿಗೆ 1 ವರ್ಷ ಆಗುತ್ತೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟು. ಇಲ್ಲಿ ತನಕ ಬೈ ಹ್ಯಾಂಡ್ ಕೊಟ್ಟಿದ್ದೇವೆ, ಅದನ್ನು ನಾವು ಪೋಸ್ಟ್ ಹಾಕಿ ಏನೋ ಮಾಡಿರೋದಲ್ಲ. ಬೈ ಹ್ಯಾಂಡ್ ಕೊಟ್ಟು ಅದರದ್ದು ಯಾರು ಕೇಸ್ ವರ್ಕರ್ ಇದ್ದಾರೆ ಅಲ್ಲಿ ತನಕ ಹೋಗಿದೆ, ಬಟ್ ಅಲ್ಲಿಂದ ಮೂವ್ಮೆಂಟ್ ಇಲ್ಲ ಕೇಸ್. ಇಲ್ಲಿವರೆಗೂ 13 ಇಲಾಖೆಗಳಿಗೆ ನಾನು ಪತ್ರ ಬರೆದಿದ್ದೇನೆ ಇದೇ ಕೇಸ್ ವಿಚಾರದಲ್ಲಿ, ವಿತ್ ಎಲ್ಲಾ ಡಾಕ್ಯುಮೆಂಟ್ಸ್. ಇದೇನೆಲ್ಲ ಫೇಕ್ ನಡೆದಿದೆ, ಇದ್ರದ್ದು ಏನಿದೆ ಉದ್ದೇಶ ಎಲ್ಲಾನು, ಕಳಪೆ ಕಾಮಗಾರಿ ಇರ್ಬೋದು, ಮೂರ್ತಿ ಇರ್ಬೋದು, ಈ ತರ ಫೇಕ್ ಇಟ್ಟಿದ್ದಾರೆ, ಗೋಮಾಳ ಜಾಗ ಇರ್ಬೋದು, ಡೀಮ್ಡ್ ಫಾರೆಸ್ಟ್ ಇರ್ಬೋದು, ಇದೆಲ್ಲಾನು ಹಾಕಿ ಕೊಟ್ರು. ಅದ್ ಮತ್ತೆ ರೋಡ್ ಇಲ್ಲ ಆ ಥೀಮ್ ಪಾರ್ಕಿಗೆ, ಪ್ರೈವೇಟ್ ಜಾಗದಲ್ಲಿ ರೋಡ್ ಕೊಟ್ಟು ಮಾಡಿದ್ದಾರೆ. ಇಷ್ಟು ಹಾಕಿ 13 ಇಲಾಖೆಗೆ ಬರೆದ್ರು, ಒಂದೇ ಒಂದು ಇಲಾಖೆಯಿಂದ ಹಿಂಬರಹ ಇಲ್ಲ ಇದ್ರ ಬಗ್ಗೆ. ಪ್ರೈವೇಟ್ ನೆಕ್ಸ್ಟ್ ನಾವು ಇದು ಎಲ್ಲಕ್ಕೂ ವೇಟ್ ಮಾಡಿದ್ವಿ. ನಮ್ದು ಹೋರಾಟ ಏನಿತ್ತು, ನಾವು ಆಸ್ ಪರ್ ನಾವ್ ಯಾವುದೂನು ಸುಮ್ನೆ ಹೀಗೆ ಒಂದು ಹೋಗ್ಬೇಕು ಪ್ರಚಾರಕ್ಕೋಸ್ಕರ ಮಾಡ್ಬೇಕು ಖಂಡಿತವಾಗ್ಲೂ ಅಲ್ಲ. ನಾವು 14 ಜನ ಏನು ಒಂದು ನೈಜವಾಗಿ ಕೇಸಿಗೆ ನಿಂತಿದ್ದೀವಿ. ನಾವು ನೆಕ್ಸ್ಟ್ ಕೋರ್ಟಿಗೆ ಹೋಗ್ಬೇಕು ಅಂತ ನಾವು ಎಲ್ಲಾನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿದೀವಿ. ನಾವು ಪಬ್ಲಿಕ್ ಲಿಟಿಗೇಷನ್ ಹೋಗ್ತೀವಿ ಸರ್ ಇದ್ರ ಮೇಲೆ. ಯಾಕಂದ್ರೆ ನಮ್ಗೆ ಯಾವುದೇ ಅಧಿಕಾರಿಗಳು ಇದ್ರಲ್ಲಿ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಅಂತ ಅಲ್ಲ, ಸತ್ಯದ ಪರವಾಗಿ ಯಾರು ನಿಲ್ಲಲ್ಲ ಅಂತ ಇಲ್ಲಿ ಗೊತ್ತಾಗಿದೆ ನಮ್ಗೆ. ಸೊ ನಾವು ನಮ್ದು ಕಾನೂನು ಪ್ರಕಾರ ಅದು ನೆಕ್ಸ್ಟ್ ಏನ್ ಸ್ಟೆಪ್ ತಗೊಳ್ಬೇಕು, ನಾವು ಚೀಫ್ ಜಸ್ಟಿಸ್ ಬರೆಯೋದಾಗ್ಬೋದು ಅಥವಾ PIL ಹಾಕೋದಾಗ್ಬೋದು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬರೆಯೋದಾಗ್ಬೋದು, ಇದನ್ನ ನೆಕ್ಸ್ಟ್ ನಾವು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವೀಕ್ ಆಗಿ. ಸೊ ಹಾಗಾಗಿ ನೀವು ಕಡೆಯದಾಗಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಅದು ಗೋಮಾಲ ಜಾಗ, ಅಲ್ಲಿ ಆಗ್ಲೇಬಾರದು. ಒಂದು ವೇಳೆ ಆಗೋದಿದ್ರೆ ನಮ್ಗಳಿಗೆ ಅವರು ಉತ್ತರವನ್ನು ಕೊಟ್ಟು, ಇಷ್ಟೆಲ್ಲ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ, ಅವುಗಳಿಗೆ ಉತ್ತರವನ್ನು ಕೊಟ್ಟು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಗೋಮಾಲ ಜಾಗಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ದೀರಾ, ಯಾವ ರೀತಿಯಾಗಿ ಇದನ್ನು ಕಟ್ ಮಾಡಿ ಕೊಂಡೋಗಿದ್ದೀರಾ, ಮತ್ತೆ ಇವಾಗ ಯಾವ ರೀತಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅನ್ನುವಂಥ ವಿಚಾರದಲ್ಲಿ ನಿಮ್ಗೆ ಕಂಪ್ಲೇಂಟೆಂಟ್ ಯಾರಿದ್ದಾರೆ ಅವರಿಗೆ ಒಂದೇ ಒಂದು ವಿಚಾರವನ್ನು ತಿಳಿಸದೆ, ಏನಾಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ತಿಳಿಸದೆ ಯಾವ ರೀತಿ ಮಾಡಿದ್ದೀರಾ ಅನ್ನುವಂಥದಕ್ಕೆ ಉತ್ತರವನ್ನು ಕೊಟ್ಟು ಮುಂದುವರಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಲ್ವಾ? ಹೌದು. ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದಿಷ್ಟು ದಿವ್ಯಾ ನಾಯಕ್ ಹೇಳುವಂತ ಮಾತು. ಅಂತ ಹೇಳಿದ್ರೆ ಪಾಪ ಒಂದಷ್ಟು ಇಲ್ಲಿ ಭ್ರಷ್ಟಾಚಾರ ಏನೆಲ್ಲ ನಡೆದಿದೆ ಅದು ಎಲ್ರಿಗೂ ಗೊತ್ತಿದೆ. ಸೊ ಒಂದಷ್ಟು ನ್ಯೂಸ್ ಕೂಡ ಆಗಿದೆ, ಮತ್ತು ಅದು ಕಟ್ಟಾಗಿರುವಂಥದ್ದು. ಪರಶುರಾಮ ಥೀಮ್ ಪಾರ್ಕಲ್ಲಿ ಒಂದಷ್ಟು ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು, ಬೇಗ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಮಾಡಿರುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಸೊ ಇವರು ಫೈಟ್ ಮಾಡ್ತಾ ಇದ್ದಾರೆ, ಕ್ವಶನ್ ಕೇಳ್ತಾ ಇದ್ದಾರೆ, DC ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲದಕ್ಕೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಇವರಿಗೆ ಯಾರೂ ಕೂಡ ರಿಟರ್ನ್ ಆಗಿ ಈ ರೀತಿ ಅನ್ನುವಂಥ ವಿಚಾರದಲ್ಲಿ ಯಾರೂ ಕೂಡ ಹೇಳ್ತಾ ಇಲ್ಲ. ಮತ್ತು DC ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಆ ನಿರ್ಮಿತಿ ಕೇಂದ್ರ ಏನಿದೆ, ಸೊ ಅದಕ್ಕೆ ಯಾಕೆ ನೀವು ಮತ್ತೊಮ್ಮೆ ಕೊಡ್ತೀರಾ, ಅಲ್ಲಿರುವಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವು ಪ್ಯೂರ್ ಆಗಿದ್ದರೆ, ಕರೆಕ್ಟ್ ಆಗಿದ್ದರೆ, ಯಾವ ರೀತಿ ಪ್ಯೂರ್ ಆಗಿದ್ದೀರಾ, ಯಾವ ರೀತಿ ಕರೆಕ್ಟ್ ಆಗಿದ್ದೀರಾ ಅನ್ನುವಂಥ ವಿಚಾರದಲ್ಲಿ ಆನ್ಸರ್ ಕೊಟ್ಟಾದರೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಜೆಗಳಿಗೆ ಬೆಲೆ ಇಲ್ವಾ, ಕಂಪ್ಲೇಂಟ್ ಕೊಟ್ಟವರಿಗೆ ಬೆಲೆ ಇಲ್ವಾ ಅಂತ ಹೇಳಿ ಕೇಳುವಂಥದ್ದು ನಾನಿಲ್ಲಿ. ಪಾಪ ಒಂದಷ್ಟು ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಮುಕ್ತ ಆಗಬೇಕು. ದೊಡ್ಡವರು ಅಥವಾ ಈ ರಾಜಕಾರಣಿಗಳು ಏನಿದ್ದಾರೆ ಅವರು ಒಂದಷ್ಟು ಟ್ಯಾಕ್ಸ್ನ ದುಡ್ಡನ್ನು ತಿಂತಾ ಇದ್ದಾರೆ, ಟ್ಯಾಕ್ಸ್ನ ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಈ ರೀತಿ ಥೀಮ್ ಪಾರ್ಕ್ ಮಾಡುವಂಥದ್ದು, ಈ ರೀತಿ ರೋಡ್ ಮಾಡ್ತಾ ಇದ್ದೇನೆ ಅನ್ನುವಂಥ ವಿಚಾರದಲ್ಲಿ ಒಂದು ಸ್ವಲ್ಪ ಖರ್ಚು ಮಾಡಿ ಡಬ್ಬಲ್ ಹಣವನ್ನು ನುಂಗ್ತಾ ಇದ್ರೆ, ಇದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ, ಇದರ ವಿರುದ್ಧವಾಗಿ ಧ್ವನಿ ಎತ್ತಿದ್ರೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ಅನ್ನೋವಂಥದ್ದು. ರಾಜಕಾರಣಿಗಳ ವಿಚಾರ ಗೊತ್ತೇ ಇದೆ, ಇವರು ಈ ರೀತಿ ಮಾಡ್ತಾರೆ ಅನ್ನುವಂಥ ವಿಚಾರ ಗೊತ್ತೇ ಇದೆ. ರಾಜಕೀಯಕ್ಕೋಸ್ಕರ ಇವರು ಓಟಲ್ಲಿ ವಿನ್ ಆಗಬೇಕು ಅನ್ನುವಂಥ ವಿಚಾರಕ್ಕೋಸ್ಕರ ಎಲ್ಲಾನು ಮಾಡ್ತಾರೆ, ಏನೂ ಮಾಡೋಕೆ ಸಿದ್ಧ. ಇವರಿಗೆ ಹಿಂದುತ್ವ, ಹಿಂದೂ ದೇವರು ಬರೀ ಭಾಷಣಕ್ಕೋಸ್ಕರ ಮಾತ್ರ, ಬರೀ ರಾಜಕೀಯ ಲಾಭಕ್ಕೋಸ್ಕರ ಮಾತ್ರ ಇವರು ವಿನ್ ಆಗಬೇಕು. ಅದಕ್ಕೋಸ್ಕರ ಕಾರ್ಯಕರ್ತರನ್ನು ಮಂಗ ಮಾಡಿ ರಾಜಕೀಯ ಲಾಭಕ್ಕೋಸ್ಕರ ಹಿಂದೂ ದೇವರನ್ನು ಯೂಸ್ ಮಾಡುವಂಥದ್ದು. ಇದು ಒಂದಷ್ಟು ಕಾರ್ಯಕರ್ತರಿಗೆ ಇನ್ನೂ ಕೂಡ ಅರ್ಥ ಆಗಲಿಲ್ಲ. ಯಾಕೆ ಅರ್ಥ ಆಗಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಸೊ ಅದರಲ್ಲೂ ಪಾಪ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ಅಧಿಕಾರಿಗಳಾದರೂ ಒಂದಷ್ಟು ಸಪೋರ್ಟ್ ಮಾಡ್ತಾರೆ. ಇಂಥ ರಾಜಕಾರಣಿಗಳು ಇಲ್ಲಿ ಇರಬಾರ್ದು, ಭ್ರಷ್ಟರು ತೊಳಗಬೇಕು ಅನ್ನುವಂಥ ವಿಚಾರದಲ್ಲಿ ಇಂಥ ಹೋರಾಟಗಾರರು ಒಂದಷ್ಟು ಫೈಟ್ ಮಾಡ್ತಾ ಇದ್ರೆ, ಅಧಿಕಾರಿಗಳು ಕೂಡ ಉತ್ತರ ಕೊಡ್ತಾ ಇಲ್ಲ. ಈಗ ಕೋರ್ಟ್ ಆದೇಶ ಬಂದಿದೆ, ಕೋರ್ಟ್ ಆದೇಶ ಕೊಟ್ಟಿದೆ ಅನ್ನುವಂಥ ವಿಚಾರದಲ್ಲಿ ಸುನಿಲ್ ಕುಮಾರ್ ರವರು ಬರೀತಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಕೋರ್ಟ್ ಆದೇಶ ಕೊಟ್ಟಿದೆ ಅನ್ನುವಂಥದ್ರಲ್ಲಿ ಗೊತ್ತಿಲ್ಲ.
ಅಲ್ಲಿ ಡಿ ಸಿ ಕೂಡ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಡಿ ಸಿ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಡಿ ಸಿ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟ ವಿಚಾರದಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನಿದು ಮಕ್ಕಳಾಟಿಗೆ ಆಡ್ತಾ ಇದ್ದೀರಾ ನೀವು? ಮಕ್ಕಳಾಟಿಗೆ ಆಡ್ತಾ ಇದ್ದೀರಾ ಇಲ್ಲಿ? ಡಿ ಸಿಗೂ ಗೊತ್ತಿಲ್ಲ ಅಂದಮೇಲೆ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಹೇಗೆ ಹೋಯ್ತು ಸ್ವಾಮಿ? ಏನು ಹಾಗಾದ್ರೆ ಈ ದೇಶದಲ್ಲಿ ರಾಜಕಾರಣಿಗಳು ದುಡ್ಡಿದ್ದವರು ಏನ್ ಬೇಕಾದ್ರೂ ಮಾಡ್ಬೋದಾ? ಒಂದಷ್ಟು ಆಗ್ತಾ ಇದೆ, ಒಂದಷ್ಟು ಜನರು ಹೋರಾಟ ಮಾಡ್ತಾ ಇದ್ದಾರೆ, ಇಲ್ಲಿ ಅಧಿಕಾರಿಗಳು ಕೂಡ ಸಾಮೀಲಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದ್ದು? ಸಿಒಡಿ ತನಿಖೆಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ, ಇನ್ನೂ ಕೂಡ ಸಿಒಡಿ ತನಿಖೆ ಆಗಿಲ್ಲ. ಇರ್ಲಿ, ಒಂದು ಸತ್ಯ ಇದ್ರೆ ಅದನ್ನಾದ್ರೂ ಹೇಳಿ, ಈ ರೀತಿ ಆಗಿದೆ, ಈ ರೀತಿ ಅಂತೇಳಿ ಸತ್ಯಾಂಶವನ್ನು ತಿಳಿಸಿ ಮಾಡಿ. ಅಂದ್ರೆ ಏನು ಹೋರಾಟಕ್ಕೆ ಬೆಲೆನೇ ಇಲ್ವಾ? ಒಬ್ಬ ಧ್ವನಿ ಎತ್ತಿದ್ರೆ ಅವನನ್ನು ಅಡಗಿಸುವಂತಹ ಪ್ರಯತ್ನ ಮಾಡ್ತೀರಲ್ವಾ? ಏನಿದು? ಇದನ್ನು ನೋಡಿ ಜನಗಳು ಒಂದಷ್ಟು ಭ್ರಷ್ಟಾಚಾರಿಗಳಿಗೆ ಸಹಾಯ ಮಾಡೋರು, ಸಪೋರ್ಟ್ ಮಾಡೋರು ಇದ್ದೀರಲ್ವಾ? ಹೇಗೆ ಸ್ವಾಮಿ ನಮ್ಮ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ? ಇದರಿಂದ ನಾಚಿಕೆ ಆಗುತ್ತೆ. ಇಂಥ ಅಧಿಕಾರಿಗಳಿಗೆ, ಇಂಥ MLAಗಳಿಗೆ ಒಂದಷ್ಟು ಜನ ಇನ್ನೂ ಕೂಡ ಸಪೋರ್ಟ್ ಮಾಡೋರು ಇದ್ದಾರಲ್ವಾ? ದಂಗೆ ಹೇಳ್ಬೇಕು, ಜನರು ದಂಗೆ ಹೇಳ್ಬೇಕು, ದಂಗೆ ಆಗೇ ಆಗುತ್ತೆ ನೋಡಿ. ಈ ಥರ ಎಲ್ಲ ಮಾಡಿದ್ರೆ ಜನರು ರೋಷದಲ್ಲಿದ್ದಾರೆ. ಇವಾಗಲೇ ಒಂದಷ್ಟು ಹಗರಣ ಆಗಿದೆ, ಯಾರು ಕೂಡ ಮಾತಾಡ್ತಾ ಇಲ್ಲ. ಇವನ್ ಸೌಜನ್ಯ ಪ್ರಕರಣದಲ್ಲಿ ಒಂದಷ್ಟು ತಿಂಗಳಿಂದ ಹೋರಾಟ ನಡೀತಾ ಇದೆ, ಯಾವನೂ ಕೂಡ ಮಾತಾಡ್ತಾ ಇಲ್ಲ. ಇಲ್ಲಿ ರೇವಣ್ಣನ CD ವಿಚಾರದಲ್ಲೂ, ಪೆನ್ಡ್ರೈವ್ ವಿಚಾರದಲ್ಲೂ ಕೂಡ ಅಷ್ಟೇ. ಈಗ ಇಲ್ಲಿ MLA ಸುನಿಲ್ ಕುಮಾರ್ ಹಗರಣ ಮಾಡಿದ್ದಾರೆ ಅಂತೇಳಿ ಆ ಹೋರಾಟಗಾರರು ಹೇಳ್ತಾ ಇದ್ದಾರೆ, ಕಾರ್ಕಳದ ಜನರು ಹೇಳ್ತಾ ಇದ್ದಾರೆ. ಅದರಲ್ಲಿ DC ಗೆ ಕಂಪ್ಲೇಂಟ್ ಕೊಟ್ಟರೆ ಸುಮ್ಮನೆ ಇದ್ದಾರೆ, ಏನು ಕೂಡ ಮಾತಾಡ್ತಾ ಇಲ್ಲ. ಏನಿದ್ರ ಅರ್ಥ? ಆದ್ರೆ ಜನಗಳಿಗೆ ವ್ಯಾಲ್ಯೂವೇ ಇಲ್ವಾ? ಇವ್ರು ಏನ್ ಬೇಕಾದ್ರೂ ಮಾಡ್ಬೋದಾ? ನಮ್ಮ ದುಡ್ಡು, ಜನರ ದುಡ್ಡು, ಟ್ಯಾಕ್ಸ್ನ ದುಡ್ಡು ಇವರು ತಿಂತಾರ ಅಂತ ಹೇಳಿದ್ರೆ ಬೇಸರ ಆಗುದಿಲ್ಲ ನಮ್ಗೆ? ಯಾರ ಮನೆ ಗಂಟನ್ನು ತಿನ್ನೋದು ಇವರು?